Social Science, Class 8, Chapter 4. Aborigines ಒಂದು ಜಾಗದ ಮೊದಲ ಜನರು ಅಥವಾ ಸ್ಥಳೀಯ ಜನರು. Accepted ಒಪ್ಪಿಕೊಂಡರು. Acquire ಏನನ್ನಾದರೂ ಪಡೆಯುವುದು. Activities ನೀವು ಮಾಡುವ ಕೆಲಸಗಳು. ಅಡ್ಮಿನಿಸ್ಟ್ರೇಷನ್ ಒಂದು ಗುಂಪು ಅಥವಾ ಸ್ಥಳವನ್ನು ನಿರ್ವಹಿಸುವ ವಿಧಾನ. ಏಜಿಯನ್ ಸಿ ಗ್ರೀಸ್ ಮತ್ತು ಟರ್ಕಿ ಬಳಿಯ ಸಮುದ್ರ. ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ವ್ಯವಸಾಯಕ್ಕೆ ಬಳಸುವ ಭೂಮಿ. ಅಗ್ರಿಕಲ್ಚರ್ ಬೆಳೆಗಳನ್ನು ಬೆಳೆಯುವುದು ಮತ್ತು ಪ್ರಾಣಿಗಳನ್ನು ಸಾಕುವುದು. ಏರ್ ನಾವು ಉಸಿರಾಡುವ ಅದೃಶ್ಯ ಅನಿಲ. ಅಕ್ಕಡಿಯನ್ಸ್ ಅಕ್ಕಾಡ್ ಎಂಬ ಪ್ರಾಚೀನ ಸಾಮ್ರಾಜ್ಯದ ಜನರು. ಅಲೆಕ್ಸಾಂಡರ್ ಒಬ್ಬ ಪ್ರಸಿದ್ಧ ಪ್ರಾಚೀನ ರಾಜ. ಅಲೆಕ್ಸಾಂಡ್ರಿಯಾ ಒಂದು ಪ್ರಾಚೀನ ನಗರ. ಅಮೆಟ್ಯೂರ್ ವಿನೋದಕ್ಕಾಗಿ ಏನನ್ನಾದರೂ ಮಾಡುವವರು, ಆದರೆ ವೃತ್ತಿಯಲ್ಲ. ಅಮೆರಿಕ ಅನೇಕ ದೇಶಗಳನ್ನು ಹೊಂದಿರುವ ದೊಡ್ಡ ಭೂಪ್ರದೇಶ. ಅಮೆರಿಕನ್ ಸಿವಿಲೈಸೇಷನ್ ಅಮೆರಿಕಾದಲ್ಲಿನ ಹಳೆಯ ಜನರ ಗುಂಪುಗಳು. ಅಮೆರಿಕನ್ ಇಂಡಿಯನ್ಸ್ ಅಮೆರಿಕಾದ ಮೂಲ ನಿವಾಸಿಗಳು. ಅಮಿಟೀಸ್ ಒಂದು ಹೆಸರು, ಬಹುಶಃ ರಾಣಿಯದ್ದು. ಅಮೊರೈಟ್ಸ್ ಒಂದು ಪ್ರಾಚೀನ ಸಾಮ್ರಾಜ್ಯದ ಜನರು. ಆಂಫಿಥಿಯೇಟರ್ ಪ್ರದರ್ಶನಗಳಿಗಾಗಿ ತೆರೆದ ಗಾಳಿಯ ಕಟ್ಟಡ. ಅಮ್ಯೂಸ್ಡ್ ಏನಾದರೂ ತಮಾಷೆ ಅಥವಾ ಮನರಂಜನೆಯಾಗಿ ಕಂಡಿತು. ಆನ್ಸಿಸ್ಟರ್ ಬಹಳ ಹಿಂದೆಯೇ ಬದುಕಿದ್ದ ಕುಟುಂಬದ ಸದಸ್ಯ, ಪೂರ್ವಜ. ಆನ್ಸಿಸ್ಟರ್ಸ್ ಬಹಳ ಹಿಂದೆಯೇ ಬದುಕಿದ್ದ ಕುಟುಂಬದ ಸದಸ್ಯರು, ಪೂರ್ವಜರು. ಏನ್ಷಿಯಂಟ್ ತುಂಬಾ ಹಳೆಯದು. ಅನಿಮಲ್ ಹಸ್ಬೆಂಡ್ರಿ ಆಹಾರ ಅಥವಾ ಇತರ ಉತ್ಪನ್ನಗಳಿಗಾಗಿ ಪ್ರಾಣಿಗಳನ್ನು ನೋಡಿಕೊಳ್ಳುವುದು. ಆನಿಮಲ್ಸ್ ಪ್ರಾಣಿಗಳು. ಅರೇಬಿಯನ್ ಡೆಸರ್ಟ್ ಅರೇಬಿಯಾದಲ್ಲಿನ ಬಹಳ ಒಣ ಮರಳಿನ ಪ್ರದೇಶ. ಆರ್ಕಿಟೆಕ್ಚರ್ ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ವಿಧಾನ. ಏರಿಯಾ
ಒಂದು ಸ್ಥಳದ ಭಾಗ. ಅರ್ಜೆಂಟಿನಾ ದಕ್ಷಿಣ ಅಮೆರಿಕಾದ ಒಂದು ದೇಶ. ಅರಿಸ್ಟಾಟಲ್ ಒಬ್ಬ ಪ್ರಸಿದ್ಧ ಪ್ರಾಚೀನ ಗ್ರೀಕ್ ಚಿಂತಕ. ಆರ್ಮೀಸ್ ಸೈನಿಕರ ದೊಡ್ಡ ಗುಂಪುಗಳು. ಆರ್ಮರ್ಸ್ ಯುದ್ಧದಲ್ಲಿ ಧರಿಸುವ ರಕ್ಷಣಾತ್ಮಕ ಕವಚಗಳು. ಆರ್ಮಿ ಸೈನಿಕರ ದೊಡ್ಡ ಗುಂಪು. ಆರೋಸ್ ಬಾಣದಿಂದ ಹೊಡೆಯುವ ತೆಳುವಾದ ಮೊನಚಾದ ಕಡ್ಡಿಗಳು. ಆರ್ಟ್ ಚಿತ್ರಕಲೆ ಅಥವಾ ಶಿಲ್ಪಕಲೆಯಂತಹ ಸುಂದರ ವಸ್ತುಗಳನ್ನು ಸೃಷ್ಟಿಸುವುದು. ಬರವಣಿಗೆಯ ತುಣುಕುಗಳು ಅಥವಾ ವಸ್ತುಗಳು. ಆರ್ಟಿಕಲ್ಸ್. ಆರ್ಟಿಸನ್ಸ್ ಕೈಯಿಂದ ವಸ್ತುಗಳನ್ನು ಮಾಡುವ ನುರಿತ ಕೆಲಸಗಾರರು. ಆರ್ಟಿಸ್ಟಿಕ್ ಇಂಟ್ರೆಸ್ಟ್ ಕಲೆ ಸೃಷ್ಟಿಸಲು ಅಥವಾ ಪ್ರಶಂಸಿಸಲು ಇಷ್ಟಪಡುವುದು. ಏಷ್ಯಾ ಅತಿ ದೊಡ್ಡ ಖಂಡ. ಅಸಸಿನೇಷನ್ಸ್ ಪ್ರಮುಖ ವ್ಯಕ್ತಿಗಳ ರಹಸ್ಯ ಕೊಲೆಗಳು. ಅಸಿಸ್ಟೆಡ್ ಯಾರಿಗಾದರೂ ಸಹಾಯ ಮಾಡಿದರು. ಅಟ್ಯಾಕ್ಡ್ ಜಗಳ ಅಥವಾ ಹಾನಿಕಾರಕ ಕ್ರಿಯೆಯನ್ನು ಪ್ರಾರಂಭಿಸಿದರು. ಅವೇರ್ನೆಸ್ ಯಾವುದೋ ಒಂದರ ಬಗ್ಗೆ ತಿಳಿದಿರುವುದು. ಆರ್ಟಿಫಿಷಿಯಲ್ ಮನುಷ್ಯರಿಂದ ಮಾಡಲ್ಪಟ್ಟಿದೆ, ನೈಸರ್ಗಿಕವಾಗಲ್ಲ. ಆರ್ಟ್ಸ್ ಚಿತ್ರಕಲೆ, ಸಂಗೀತ ಅಥವಾ ನೃತ್ಯದಂತಹ ಸೃಜನಾತ್ಮಕ ಚಟುವಟಿಕೆಗಳು. ಅಶುರ ಕೆಲವು ಜನರಿಗೆ ಒಂದು ಪ್ರಮುಖ ದಿನ. ಅಸೆಂಬ್ಲಿ ಒಂದು ಉದ್ದೇಶಕ್ಕಾಗಿ ಒಟ್ಟುಗೂಡಿದ ಜನರ ಗುಂಪು. ಅಸೋಸಿಯೇಟ್ಸ್ ಸ್ನೇಹಿತರು ಅಥವಾ ಸಹಪಾಠಿಗಳು. ಅಸೀರಿಯಾ ಒಂದು ಪ್ರಾಚೀನ ಸಾಮ್ರಾಜ್ಯ. ಅಸೀರಿಯನ್ಸ್ ಅಸೀರಿಯಾ ಎಂಬ ಪ್ರಾಚೀನ ಸಾಮ್ರಾಜ್ಯದ ಜನರು. ಅಟೆಂಪ್ಟ್ಸ್ ಏನನ್ನಾದರೂ ಮಾಡಲು ಪ್ರಯತ್ನಿಸುತ್ತದೆ. ಆಡಿಟೋರಿಯಂ ಜನರು ಕುಳಿತು ಪ್ರದರ್ಶನವನ್ನು ನೋಡಬಹುದಾದ ದೊಡ್ಡ ಕೋಣೆ. ಅಗಸ್ಟಸ್ ಒಬ್ಬ ಪ್ರಸಿದ್ಧ ರೋಮನ್ ಚಕ್ರವರ್ತಿ. ಆಸ್ಟ್ರೇಲಿಯಾ ಒಂದು ದೊಡ್ಡ ದ್ವೀಪ ರಾಷ್ಟ್ರ ಮತ್ತು ಖಂಡ. ಅಥಾರಿಟಿ
ಆದೇಶಗಳನ್ನು ನೀಡುವ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ. ಏವ್ ಆಶ್ಚರ್ಯ ಮತ್ತು ಗೌರವದ ಭಾವನೆ. ಆಕ್ಸಿಸ್ ಕೊಡಲಿಗಳು, ಕಡಿಯಲು ಬ್ಲೇಡ್ ಮತ್ತು ಹಿಡಿಕೆಯಿರುವ ಉಪಕರಣಗಳು. ಅಸ್ಟೆಕ್ ಮೆಕ್ಸಿಕೋದಲ್ಲಿನ ಒಂದು ಪ್ರಾಚೀನ ನಾಗರಿಕತೆ. ಅಸ್ಟೆಕ್ಸ್ ಪ್ರಾಚೀನ ಅಜೆಕ್ಟ್ ನಾಗರಿಕತೆಯ ಜನರು. ಬ್ಯಾಬಿಲೋನಿಯಾ ಮೆಸೊಪೊಟೇಮಿಯಾದಲ್ಲಿನ ಒಂದು ಪ್ರಾಚೀನ ಸಾಮ್ರಾಜ್ಯ. ಬ್ಯಾಬಿಲೋನಿಯನ್ಸ್ ಬ್ಯಾಬಿಲೋನಿಯಾ ಎಂಬ ಪ್ರಾಚೀನ ಸಾಮ್ರಾಜ್ಯದ ಜನರು. ಬ್ಯಾಂಬೂ ಟೊಳ್ಳು ಕಾಂಡಗಳನ್ನು ಹೊಂದಿರುವ ಎತ್ತರದ ಬಲವಾದ ಸಸ್ಯ. ಬಾರ್ಬರ್ ಕೂದಲು ಕತ್ತರಿಸುವ ವ್ಯಕ್ತಿ. ಬ್ಯಾರನ್ ಏನೂ ಬೆಳೆಯದ ಭೂಮಿ. ಬಾರ್ಟರ್ ಸಿಸ್ಟಮ್ ಹಣ ಬಳಸದೆ ಸರಕು ಅಥವಾ ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು. ಬ್ಯಾಟಲ್ ದೊಡ್ಡ ಗುಂಪುಗಳ ಅಥವಾ ಸೈನ್ಯಗಳ ನಡುವಿನ ಯುದ್ಧ. ಬ್ಯಾಟಲ್ ಯುದ್ಧದಲ್ಲಿ ಹೋರಾಡಿದರು. ಬ್ಯೂಟಿಫುಲ್ ಸುಂದರ. ಬಿಹಾಫ್ ಯಾರನ್ನಾದರೂ ಅಥವಾ ಏನನ್ನಾದರೂ ಪ್ರತಿನಿಧಿಸುವುದು. ಬಿಲೀವ್ಸ್ ನೀವು ನಿಜವೆಂದು ನಂಬುವ ವಿಷಯಗಳು. ಬರ್ತ್ ಜೀವನದ ಆರಂಭ. ಬ್ಲಾಕ್ಸ್ ಘನವಾದ ವಸ್ತುಗಳ ತುಣುಕುಗಳು, ಸಾಮಾನ್ಯವಾಗಿ ಚೌಕಾಕಾರದ ಅಥವಾ ಆಯತಾಕಾರದ. ಬಾಡಿ ದೇಹ. ಬಾರ್ಡರ್ಸ್ ದೇಶಗಳು ಅಥವಾ ಪ್ರದೇಶಗಳನ್ನು ಪ್ರತ್ಯೇಕಿಸುವ ಗೆರೆಗಳು. ಬೌಲ್ಜರ್ಸ್ ದೊಡ್ಡ ಬಂಡೆಗಳು. ಬೌಂಡರಿ ಒಂದು ಪ್ರದೇಶದ ಅಂಚನ್ನು ಗುರುತಿಸುವ ರೇಖೆ. ಬೋಸ್ ಬಾಣಗಳನ್ನು ಹಾರಿಸಲು ಬಳಸುವ ಆಯುಧಗಳು. ಬ್ರಾಂಚಸ್ ಮರದ ಭಾಗಗಳು ಅಥವಾ ವ್ಯವಸ್ಥೆಯ ಭಾಗಗಳು. ಬ್ರೇವ್ ಧೈರ್ಯವನ್ನು ತೋರಿಸುವುದು. ಬ್ರೈಬರಿ ಕಾನೂನು ಬಾಹಿರವಾಗಿ ಪ್ರಭಾವ ಬೀರಲು ಹಣ ಅಥವಾ ಉಡುಗೊರೆಗಳನ್ನು ನೀಡುವುದು. ಬ್ರೌನ್ ಒಂದು ಸಾಮಾನ್ಯ ಬಣ್ಣ,
ಮಣ್ಣು ಅಥವಾ ಮರದಂತೆ. ಬ್ರೂಟಸ್ ಒಬ್ಬ ಪ್ರಸಿದ್ಧ ರೋಮನ್, ಒಂದು ಪಿತೂರಿಯ ಭಾಗವಾಗಿದ್ದಕ್ಕೆ ಹೆಸರುವಾಸಿಯಾಗಿದ್ದವನು. ಬಿಲ್ಡಿಂಗ್ಸ್ ಗೋಡೆಗಳು ಮತ್ತು ಛಾವಣಿಯನ್ನು ಹೊಂದಿರುವ ರಚನೆಗಳು, ಮನೆಗಳು ಅಥವಾ ಶಾಲೆಗಳಂತೆ. ಬರಿ ಏನನ್ನಾದರೂ ನೆಲದಲ್ಲಿ ಹೂಳುವುದು. ಸೀಸರ್ ಒಬ್ಬ ಪ್ರಸಿದ್ಧ ರೋಮನ್ ನಾಯಕ. ಕ್ಯಾಲೆಂಡರ್ ದಿನಗಳು, ವಾರಗಳು ಮತ್ತು ತಿಂಗಳುಗಳನ್ನು ಸಂಘಟಿಸುವ ಒಂದು ವ್ಯವಸ್ಥೆ. ಕಾಲ್ಡ್ ಹೆಸರಿಸಲಾಗಿದೆ ಅಥವಾ ಬರಲು ಕೇಳಲಾಗಿದೆ. ಕ್ಯಾಂಬಿಸಸ್ ಒಬ್ಬ ಪ್ರಸಿದ್ಧ ಪ್ರಾಚೀನ ರಾಜ. ಕ್ಯಾನಲ್ಸ್ ದೋಣಿಗಳು ಅಥವಾ ನೀರಾವರಿಗಾಗಿ ಮಾನವ ನಿರ್ಮಿತ ಜಲಮಾರ್ಗಗಳು. ಕ್ಯಾಪಿಟಲ್ ಒಂದು ದೇಶ ಅಥವಾ ಪ್ರದೇಶದ ಅತಿ ಪ್ರಮುಖ ನಗರ. ಕ್ಯಾರಿ ಏನನ್ನಾದರೂ ಹಿಡಿದು ಚಲಿಸುವುದು. ಕಾರ್ಥೇಜ್ ಉತ್ತರ ಆಫ್ರಿಕಾದಲ್ಲಿನ ಒಂದು ಪ್ರಾಚೀನ ನಗರ. ಕಾರ್ಥೇಜನ್ಸ್ ಕಾರ್ಥೇಜ್ ಎಂಬ ಪ್ರಾಚೀನ ನಗರದ ಜನರು. ಕಾರ್ವಿಂಗ್ ಮರ, ಕಲ್ಲು ಅಥವಾ ಇತರ ವಸ್ತುಗಳನ್ನು ಕತ್ತರಿಸುವುದು ಮತ್ತು ಆಕಾರ ನೀಡುವುದು. ಸೆಂಟರ್ಸ್ ಮುಖ್ಯ ಅಥವಾ ಪ್ರಮುಖ ಸ್ಥಳಗಳು. ಚಾಲ್ಡಿಯನ್ಸ್ ಮೆಸೊಪೊಟೇಮಿಯಾದಿಂದ ಬಂದ ಪ್ರಾಚೀನ ಜನರು. ಚಾओಸ್ ಸಂಪೂರ್ಣ ಅಸ್ತವ್ಯಸ್ತತೆ ಮತ್ತು ಗೊಂದಲ. ಚೈನ್ ದಕ್ಷಿಣ ಅಮೆರಿಕಾದ ಒಂದು ದೇಶ. ಚೈನೀಸ್ ಏಷ್ಯಾದ ಒಂದು ದೇಶವಾದ ಚೀನಾದಿಂದ. ಸಿಟೀಸ್ ಅನೇಕ ಜನರು ವಾಸಿಸುವ ದೊಡ್ಡ ಪಟ್ಟಣಗಳು. ಸಿಟಿಜನ್ಸ್ ಒಂದು ದೇಶ ಅಥವಾ ನಗರಕ್ಕೆ ಸೇರಿದ ಜನರು. ಸಿಟಿಜನ್ಶಿಪ್ ನಾಗರಿಕನಾಗಿರುವ ಸ್ಥಿತಿ. ಸಿಟಿ ಒಂದು ದೊಡ್ಡ ಪಟ್ಟಣ. ಕ್ಲಾಸಸ್ ಸಂಪತ್ತು ಅಥವಾ ಸ್ಥಾನಮಾನದ ಆಧಾರದ ಮೇಲೆ ಸಮಾಜದಲ್ಲಿನ ಜನರ ಗುಂಪುಗಳು. ಕ್ಲೇ ಬೇಯಿಸಿದಾಗ ಗಟ್ಟಿಯಾಗುವ ಒಂದು ರೀತಿಯ ಮಣ್ಣು. ಕ್ಲಿಯೋಪಾಟ್ರಾ
ಒಬ್ಬ ಪ್ರಸಿದ್ಧ ಪ್ರಾಚೀನ ಈಜಿಪ್ಟಿನ ರಾಣಿ. ಕ್ಲಾತ್, ನೇಯ್ಗೆ ಅಥವಾ ಹೆಣಿಗೆಯಿಂದ ಮಾಡಿದ ಬಟ್ಟೆ. ಕೋಆಪರೇಟಿಂಗ್, ಒಟ್ಟಾಗಿ ಕೆಲಸ ಮಾಡುವುದು. ಕೋಸ್ಟಲ್, ಕರಾವಳಿ ಅಥವಾ ಸಮುದ್ರ ತೀರಕ್ಕೆ ಸಂಬಂಧಿಸಿದ್ದು. ಕೊಡೈಸಿಸ್, ಪ್ರಾಚೀನ ಪುಸ್ತಕಗಳು, ಸಾಮಾನ್ಯವಾಗಿ ಚಿತ್ರಗಳು ಮತ್ತು ಬರಹಗಳೊಂದಿಗೆ. ಕಾಫಿನ್, ಸತ್ತವರನ್ನು ಸಮಾಧಿ ಮಾಡುವ ಪೆಟ್ಟಿಗೆ. ಕೊಲೋಸಿಯಂ, ಪ್ರದರ್ಶನಗಳಿಗಾಗಿ ಒಂದು ದೊಡ್ಡ ಪ್ರಾಚೀನ ರೋಮನ್ ಅಖಾಡ. ಕಾಂಬ್ಯಾಟ್, ಹೋರಾಟ ಅಥವಾ ಯುದ್ಧ. ಕಾಮನ್ ಎರಾ, ವರ್ಷಗಳನ್ನು ಎಣಿಸುವ ಒಂದು ವಿಧಾನ. ಇದನ್ನು ಎಡಿ ಎಂದು ಕರೆಯುತ್ತಾರೆ. ಕಾಮನ್ ಪೀಪಲ್, ಶ್ರೀಮಂತ ಅಥವಾ ಶಕ್ತಿಶಾಲಿ ಅಲ್ಲದ ಸಾಮಾನ್ಯ ಜನರು. ಕಮ್ಯುನಿಟೀಸ್, ಒಂದೇ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪುಗಳು. ಕಾಂಪ್ಲೆಕ್ಸ್, ಅನೇಕ ವಿಭಿನ್ನ ಭಾಗಗಳನ್ನು ಹೊಂದಿರುವ ಮತ್ತು ಅರ್ಥ ಮಾಡಿಕೊಳ್ಳಲು ಕಷ್ಟ. ಕಾಂಪ್ಲೆಕ್ಷನ್ಡ್, ಒಂದು ನಿರ್ದಿಷ್ಟ ಚರ್ಮದ ಬಣ್ಣವನ್ನು ಹೊಂದಿರುವುದು. ಕನ್ಸೆಷನ್ಸ್, ಬಿಟ್ಟುಕೊಟ್ಟ ಅಥವಾ ಅನುಮತಿಸಿದ ವಿಷಯಗಳು. ಕಂಡೀಷನ್ಸ್, ಯಾವುದಾದರೊಂದು ಸ್ಥಿತಿ ಅಥವಾ ನಿಯಮಗಳು. ಕಾನ್ಫ್ಲಿಕ್ಟ್, ಗಂಭೀರ ಭಿನ್ನಾಭಿಪ್ರಾಯ ಅಥವಾ ಹೋರಾಟ. ಕಾನ್ಫ್ಲಿಕ್ಟ್ಸ್, ಗಂಭೀರ ಭಿನ್ನಾಭಿಪ್ರಾಯಗಳು ಅಥವಾ ಹೋರಾಟಗಳು. ಕಾನ್ಕ್ವೆಸ್ಟ್, ಬಲವಂತವಾಗಿ ಒಂದು ಸ್ಥಳದ ನಿಯಂತ್ರಣವನ್ನು ತೆಗೆದುಕೊಳ್ಳುವುದು. ಕಾನ್ಕ್ವೆಸ್ಟ್, ಬಲವಂತವಾಗಿ ಸ್ಥಳಗಳ ನಿಯಂತ್ರಣವನ್ನು ತೆಗೆದುಕೊಳ್ಳುವುದು. ಕನ್ಸಿಸ್ಟ್ಸ್, ಒಳಗೊಂಡಿದೆ. ಕನ್ಸೋಲ್, ಯಾರಿಗಾದರೂ ಸಮಾಧಾನ ಹೇಳುವುದು. ಕಾನ್ಸ್ಪೈರ್ಡ್, ರಹಸ್ಯವಾಗಿ ಏನಾದರೂ ತಪ್ಪು ಮಾಡಲು ಯೋಜಿಸಿದರು. ಕನ್ಸ್ಟ್ರಕ್ಷನ್, ಏನನ್ನಾದರೂ ನಿರ್ಮಿಸುವ ಕಾರ್ಯ. ಕನ್ಸ್ಯೂಮ್ಡ್, ಬಳಸಲಾಯಿತು ಅಥವಾ ತಿನ್ನಲಾಯಿತು. ಕಾಂಟಿನೆಂಟ್, ಏಷ್ಯಾ ಅಥವಾ ಆಫ್ರಿಕಾದಂತಹ ದೊಡ್ಡ ಭೂಪ್ರದೇಶ. ಕಂಟಿನ್ಯೂಯಲ್, ನಿಲ್ಲದೆ ಮತ್ತೆ ಮತ್ತೆ ಸಂಭವಿಸುವುದು. ಕಂಟಿನ್ಯೂಡ್, ಏನನ್ನಾದರೂ ಮಾಡುತ್ತಲೇ ಇದ್ದರು.
ಕಾಂಟ್ರಿಬ್ಯೂಷನ್ಸ್ ಏನಾದರೂ ಸಹಾಯ ಮಾಡಲು ನೀಡಿದ ಅಥವಾ ಮಾಡಿದ ವಿಷಯಗಳು. ಕಂಟ್ರೋಲ್ ಯಾವುದೋ ಒಂದರ ಮೇಲೆ ಅಧಿಕಾರ ಹೊಂದಿರುವುದು. ಕಂಟ್ರೋಲ್ಡ್ ಯಾವುದೋ ಒಂದರ ಮೇಲೆ ಅಧಿಕಾರ ಹೊಂದಿತ್ತು. ಕುಕ್ ಆಹಾರ ತಯಾರಿಸುವುದು. ಕರಪ್ಷನ್ ಅಪ್ರಾಮಾಣಿಕ ಅಥವಾ ಕಾನೂನುಬಾಹಿರ ನಡವಳಿಕೆ, ವಿಶೇಷವಾಗಿ ಪ್ರಬಲ ವ್ಯಕ್ತಿಗಳಿಂದ. ಕೋಡ್ಸ್ ಒಬ್ಬ ಪ್ರಸಿದ್ಧ ಸ್ಪ್ಯಾನಿಷ್ ವಿಜಯಶಾಲಿ. ಕೌನ್ಸಿಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಯ್ಕೆ ಮಾಡಿದ ಜನರ ಗುಂಪು. ಕಂಟ್ರೀಸ್ ತಮ್ಮದೇ ಆದ ಸರ್ಕಾರಗಳನ್ನು ಹೊಂದಿರುವ ಭೂಪ್ರದೇಶಗಳು. ಕೋರ್ಸ್ ಒಂದು ಮಾರ್ಗ ಅಥವಾ ದಿಕ್ಕು ಅಥವಾ ಪಾಠಗಳ ಸರಣಿ. ಕ್ರಾಫ್ಟ್ಸ್ಮನ್ ಕೈಯಿಂದ ವಸ್ತುಗಳನ್ನು ಮಾಡುವಲ್ಲಿ ನುರಿತ ಜನರು. ಕ್ರಿಯೇಟ್ ಏನಾದರೂ ಹೊಸದನ್ನು ಮಾಡುವುದು. ಕ್ರಿಯೇಷನ್ ಏನಾದರೂ ಹೊಸದನ್ನು ಮಾಡುವ ಕಾರ್ಯ. ಕ್ರಿಯೇಟಿವ್ ಕ್ರಾಫ್ಟ್ಸ್ಮನ್ಶಿಪ್ ವಸ್ತುಗಳನ್ನು ಕೌಶಲ್ಯದಿಂದ ಮತ್ತು ಕಲ್ಪನಾತ್ಮಕವಾಗಿ ಮಾಡುವುದು. ಕ್ರಿಮಿನಲ್ಸ್ ಕಾನೂನನ್ನು ಮುರಿದ ಜನರು. ಕ್ರೂಸಿಫೈಡ್ ಶಿಲುಬೆಗೆ ಮೊಳೆ ಹೊಡೆದು ಕೊಲ್ಲಲಾಯಿತು. ಕಲ್ಚರ್ ಒಂದು ಗುಂಪಿನ ಜನರ ಜೀವನ ವಿಧಾನ. ಯೂನಿಫಾರ್ಮ್ ಬೆಣೆ ಆಕಾರದ ಗುರುತುಗಳನ್ನು ಬಳಸುವ ಒಂದು ಪ್ರಾಚೀನ ಬರವಣಿಗೆಯ ವ್ಯವಸ್ಥೆ. ಕಸ್ಟಮ್ ವರ್ತಿಸುವ ಅಥವಾ ಏನನ್ನಾದರೂ ಮಾಡುವ ಒಂದು ಸಾಂಪ್ರದಾಯಿಕ ವಿಧಾನ. ಡ್ಯಾಗರ್ಸ್ ಚಿಕ್ಕ ಮೊನಚಾದ ಚಾಕುಗಳು. ಡೈಲಿ ಪ್ರತಿದಿನ ನಡೆಯುವುದು. ಡೇ ದಿನ 24 ಗಂಟೆಗಳ ಅವಧಿ. ಡೆಡ್ ಇನ್ನು ಜೀವಂತವಾಗಿಲ್ಲ. ಡೆತ್ ಜೀವನದ ಅಂತ್ಯ, ಸಾವು. ಡೆತ್ಸ್ ಜೀವನಗಳ ಅಂತ್ಯಗಳು. ಡೆಸಿಷನ್ಸ್ ಆಲೋಚಿಸಿದ ನಂತರ ಮಾಡಿದ ಆಯ್ಕೆಗಳು. ಡಿಕ್ಲೇರ್ಡ್ ಔಪಚಾರಿಕವಾಗಿ ಘೋಷಿಸಲಾಯಿತು ಅಥವಾ ಹೇಳಲಾಯಿತು. ಡಿಕ್ಲೈನ್ ನಿಧಾನವಾದ ಇಳಿಮುಖ ಅಥವಾ ದುರ್ಬಲಗೊಳ್ಳುವಿಕೆ. ಡಿಕ್ಲೈನ್ಡ್ ದುರ್ಬಲವಾಯಿತು ಅಥವಾ ಕಡಿಮೆಯಾಯಿತು. ಡೀಡ್ಸ್ ಕಾರ್ಯಗಳು ಅಥವಾ ಮಾಡಿದ ವಿಷಯಗಳು.
ಡಿಫೀಟಿಂಗ್ ಎದುರಾಳಿಯ ವಿರುದ್ಧ ಗೆಲ್ಲುವುದು. ಡಿಗ್ರೇಡೇಷನ್ ಗುಣಮಟ್ಟ ಅಥವಾ ಸ್ಥಾನಮಾನದಲ್ಲಿ ಕುಸಿಯುವ ಪ್ರಕ್ರಿಯೆ. ಡಿಟಿ ಒಬ್ಬ ದೇವರು ಅಥವಾ ದೇವಿ. ಡಿರೈವ್ಡ್ ಯಾವುದರಿಂದಲೋ ಬಂದಿತು ಅಥವಾ ಹುಟ್ಟುಕೊಂಡಿತು. ಡಿಸೆಂಡೆಂಟ್ಸ್ ಹಿಂದೆ ಬದುಕಿದ್ದ ಯಾರಿಗಾದರೂ ಸಂಬಂಧಿಸಿದ ಜನರು. ಡೆಸರ್ಟ್ ತುಂಬಾ ಒಣಸ್ಥಳ, ಸಾಮಾನ್ಯವಾಗಿ ಮರಳಿನಿಂದ ಕೂಡಿರುತ್ತದೆ. ಡೆಸರ್ಟ್ ಗಾಡ್ ಮರುಭೂಮಿಗಳ ಉಸ್ತುವಾರಿ ಎಂದು ನಂಬಲಾದ ದೇವರು. ಡಿಸೈನ್ಸ್ ಏನನ್ನಾದರೂ ಹೇಗೆ ತಯಾರಿಸಬೇಕೆಂದು ತೋರಿಸುವ ವಿನ್ಯಾಸಗಳು. ಡಿಸೈರ್ ಒಂದು ಬಲವಾದ ಆಸೆ ಅಥವಾ ಏನನ್ನಾದರೂ ಬೇಕಾಗಿರುವುದು. ಡೆವಲಪ್ಮೆಂಟ್ ಬೆಳೆಯುವ ಅಥವಾ ಬದಲಾಗುವ ಪ್ರಕ್ರಿಯೆ. ಡಿಕ್ಟೇಟರ್ ಸಂಪೂರ್ಣ ಅಧಿಕಾರ ಮತ್ತು ನಿಯಂತ್ರಣವನ್ನು ಹೊಂದಿರುವ ಆಡಳಿತಗಾರ. ಡಿಕ್ಟೇಟರ್ಸ್ ಸಂಪೂರ್ಣ ಅಧಿಕಾರ ಮತ್ತು ನಿಯಂತ್ರಣವನ್ನು ಹೊಂದಿರುವ ಆಡಳಿತಗಾರರು. ಡಿಸ್ಕವರ್ಡ್ ಮೊದಲ ಬಾರಿಗೆ ಏನನ್ನಾದರೂ ಕಂಡುಹಿಡಿಯಲಾಯಿತು. ಡಿಸ್ಟಿಂಕ್ಟ್ ಸ್ಪಷ್ಟವಾಗಿ ವಿಭಿನ್ನ ಅಥವಾ ಪ್ರತ್ಯೇಕ. ಡಾಕ್ಯುಮೆಂಟ್ಸ್ ಮಾಹಿತಿ ಅಥವಾ ಪುರಾವೆಗಳನ್ನು ಒದಗಿಸುವ ಅಧಿಕೃತ ಕಾಗದಗಳು. ಡೋರಿಯನ್ಸ್ ಒಂದು ಪ್ರಾಚೀನ ಗ್ರೀಕ್ ಜನರು. ಡ್ರೆಸ್ಸಸ್ ಮಹಿಳೆಯರು ಅಥವಾ ಹುಡುಗಿಯರು ಧರಿಸುವ ಬಟ್ಟೆಗಳು. ಡ್ರೈಡ್ ಒಣಗಿತು. ಡ್ರೈವಿಂಗ್ ವಾಹನ ಅಥವಾ ಪ್ರತಿಕ್ರಿಯೆಯನ್ನು ಮಾರ್ಗದರ್ಶನ ಮಾಡುವುದು ಅಥವಾ ನಿಯಂತ್ರಿಸುವುದು. ಡೈನಾಸ್ಟಿ ಒಂದೇ ಕುಟುಂಬದಿಂದ ಬಂದ ಆಡಳಿತಗಾರರ ಸರಣಿ. ಎಡಿಕ್ಟ್ಸ್ ಅಧಿಕೃತ ಆದೇಶಗಳು ಅಥವಾ ಘೋಷಣೆಗಳು. ಈಗೋಸ್ ಒಬ್ಬ ವ್ಯಕ್ತಿಯ ಅಹಂಕಾರದ ಭಾವನೆ. ಈಜಿಪ್ಟ್ ಉತ್ತರ ಆಫ್ರಿಕಾದ ಒಂದು ದೇಶ, ಪ್ರಾಚೀನ ನಾಗರಿಕತೆಗಳಿಗೆ ಹೆಸರುವಾಸಿಯಾಗಿದೆ. ಈಜಿಪ್ಷಿಯನ್ ಈಜಿಪ್ಟ್ನಿಂದ ಅಥವಾ ಈಜಿಪ್ಟ್ಗೆ ಸಂಬಂಧಿಸಿದ. ಎಲೆಕ್ಷನ್ಸ್ ಜನರು ತಮ್ಮ ನಾಯಕರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ. ಎಲೈಟ್ ಶಕ್ತಿಶಾಲಿ ಮತ್ತು ಸವಲತ್ತು ಹೊಂದಿರುವ ಜನರ ಸಣ್ಣ ಗುಂಪು. ಎಮರ್ಜ್ಡ್ ಹೊರಬಂದಿತು ಅಥವಾ ಗೋಚರವಾಯಿತು.
ಎಂಪರರ್ ಒಂದು ಸಾಮ್ರಾಜ್ಯದ ಆಡಳಿತಗಾರ. ಎಂಪೈರ್ ಒಬ್ಬ ಚಕ್ರವರ್ತಿ ಅಥವಾ ಪ್ರಬಲ ಸರ್ಕಾರದಿಂದ ಆಳಲ್ಪಡುವ ದೊಡ್ಡ ಪ್ರದೇಶ. ಎನೇಬಲ್ಸ್ ಏನನ್ನಾದರೂ ಸಾಧ್ಯವಾಗಿಸುತ್ತದೆ. ಎಂಕರೇಜ್ಡ್ ಯಾರಿಗಾದರೂ ಬೆಂಬಲ ಅಥವಾ ಭರವಸೆ ನೀಡಿದರು. ಎಂಡ್ ಯಾವುದಾದರೊಂದರ ಕೊನೆಯ ಭಾಗ. ಎಂಡೆಡ್ ಮುಗಿಯಿತು ಅಥವಾ ನಿಲ್ಲಿಸಿತು. ಎಂಗೇಜ್ ಏನಾದರೂ ಒಂದರಲ್ಲಿ ಭಾಗವಹಿಸುವುದು. ಎಂಗೇಜ್ಡ್ ಏನಾದರೂ ಒಂದರಲ್ಲಿ ಭಾಗವಹಿಸಿದರು. ಎಂಗುಲ್ಫೆಡ್ ಸಂಪೂರ್ಣವಾಗಿ ಆವರಿಸಿತು ಅಥವಾ ಸುತ್ತುವರಿಯಿತು. ಎಂಟರ್ಡ್ ಒಂದು ಸ್ಥಳಕ್ಕೆ ಪ್ರವೇಶಿಸಿದರು. ಎನ್ವಿರಾನ್ಮೆಂಟ್ ನಮ್ಮ ಸುತ್ತಲಿನ ನೈಸರ್ಗಿಕ ಪ್ರಪಂಚ. ಎಸ್ಟಾಬ್ಲಿಷ್ಡ್ ಏನನ್ನಾದರೂ ಸ್ಥಾಪಿಸಲಾಯಿತು ಅಥವಾ ಸೃಷ್ಟಿಸಲಾಯಿತು, ಅದು ಶಾಶ್ವತವಾಗಿ ಉಳಿಯುತ್ತದೆ. ಎಟರ್ನಲ್ ಶಾಶ್ವತವಾಗಿ ಉಳಿಯುವುದು, ಅಂತ್ಯವಿಲ್ಲದೆ. ಎಟ್ರುಸ್ಕ್ಯಾನ್ಸ್ ಇಟಲಿಯ ಒಂದು ಪ್ರಾಚೀನ ಜನರು. ಯೂಫ್ರೇಟ್ಸ್ ಪಶ್ಚಿಮ ಏಷ್ಯಾದ ಒಂದು ಪ್ರಮುಖ ನದಿ. ಯುರೋಪ್ ಉತ್ತರ ಗೋಳಾರ್ಧದಲ್ಲಿರುವ ಒಂದು ಖಂಡ. ಎವಾಲ್ವ್ಡ್ ಕಾಲಾನಂತರದಲ್ಲಿ ಕ್ರಮೇಣ ಅಭಿವೃದ್ಧಿ ಹೊಂದಿತು. ಎಕ್ಸ್ಕವೇಷನ್ಸ್ ಹಳೆಯ ವಸ್ತುಗಳನ್ನು ಹುಡುಕಲು ನೆಲವನ್ನು ಅಗೆಯುವುದು. ಎಕ್ಸ್ಪ್ಯಾನ್ಷನ್ ದೊಡ್ಡದಾಗುವುದು ಅಥವಾ ಹೆಚ್ಚು ವ್ಯಾಪಕವಾಗುವ ಕಾರ್ಯ. ಎಕ್ಸ್ಪರ್ಟ್ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಬಹಳಷ್ಟು ತಿಳಿದಿರುವ ವ್ಯಕ್ತಿ. ಎಕ್ಸ್ಪ್ಲೇನ್ ಏನನ್ನಾದರೂ ಸ್ಪಷ್ಟ ಅಥವಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು. ಎಕ್ಸ್ಪ್ಲಾಯ್ಟೆಡ್ ತನ್ನ ಸ್ವಂತ ಲಾಭಕ್ಕಾಗಿ ಅನ್ಯಾಯವಾಗಿ ಬಳಸಿಕೊಳ್ಳಲಾಯಿತು. ಐ ಕಣ್ಣು. ಫಾಲ್ ಕೆಳಗೆ ಬೀಳುವ ಕ್ರಿಯೆ. ಫ್ಯಾಮಿಲಿ ಕುಟುಂಬ. ಫ್ಯಾಸಿನೇಷನ್ ಒಂದು ಬಲವಾದ ಆಕರ್ಷಣೆ ಅಥವಾ ಆಸಕ್ತಿ. ಫಿಯರ್ಡ್ ಯಾವುದಾದರೂ ಅಥವಾ ಯಾರಿಗಾದರೂ ಹೆದರಿಕೆಯಾಯಿತು. ಫರ್ಟೈಲ್ ಸಸ್ಯಗಳನ್ನು ಬೆಳೆಯಲು ಉತ್ತಮವಾದ ಭೂಮಿ. ಫೈಟ್ಸ್ ಯುದ್ಧಗಳು ಅಥವಾ ವಾದಗಳು. ಫಿಲ್ಮ್ ಚಲನಚಿತ್ರ. ಫ್ಲಡ್ಸ್ ಸಾಮಾನ್ಯವಾಗಿ ಒಣಗಿರುವ ಭೂಮಿಯನ್ನು ಆವರಿಸುವ ದೊಡ್ಡ ಪ್ರಮಾಣದ ನೀರು. ಫ್ಲರಿಶ್ಡ್ ಯಶಸ್ವಿಯಾಗಿ ಬೆಳೆಯಿತು ಅಥವಾ ಅಭಿವೃದ್ಧಿ ಹೊಂದಿತು. ಫಾಲೋವರ್ಸ್ ಯಾರಿಗಾದರೂ ಅಥವಾ ಏನನ್ನಾದರೂ ಬೆಂಬಲಿಸುವ ಅಥವಾ ನಂಬುವ ಜನರು.
ಫಾರ್ಮ್ ಯಾವುದಾದರೊಂದರ ಆಕಾರ ಅಥವಾ ರಚನೆ. ಫಾರಿನರ್ಸ್ ಬೇರೆ ದೇಶಗಳ ಜನರು. ಫೌಂಡೆಡ್ ಏನನ್ನಾದರೂ ಪ್ರಾರಂಭಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು. ಫೋರ್ತ್ ಮೂರರ ನಂತರದ ಸಂಖ್ಯೆ 4. ಫ್ರೇಮ್ಡ್ ಯಾವುದಾದರೂ ಸುತ್ತಲೂ ಗಡಿಯನ್ನು ಹಾಕುವುದು ಅಥವಾ ಯಾರನ್ನಾದರೂ ತಪ್ಪಿತಸ್ಥರನ್ನಾಗಿ ಮಾಡುವುದು. ಫ್ರಾನ್ಸ್ ಯುರೋಪಿನಲ್ಲಿನ ಒಂದು ದೇಶ. ಫ್ರೀಡಮ್ ತಾನು ಬಯಸಿದಂತೆ ಕಾರ್ಯನಿರ್ವಹಿಸಲು, ಮಾತನಾಡಲು ಅಥವಾ ಯೋಚಿಸಲು ಇರುವ ಶಕ್ತಿ ಅಥವಾ ಹಕ್ಕು. ಗೇಮ್ಸ್ ವಿನೋದ ಅಥವಾ ಸ್ಪರ್ಧೆಗಾಗಿ ಆಡುವ ಚಟುವಟಿಕೆಗಳು ಅಥವಾ ಆಟಗಳು. ಜನರಲ್ಸ್ ಸೈನ್ಯದಲ್ಲಿನ ಉನ್ನತ ಶ್ರೇಣಿಯ ಅಧಿಕಾರಿಗಳು. ಗಿವ್ ಏನನ್ನಾದರೂ ಯಾರಿಗಾದರೂ ಹಸ್ತಾಂತರಿಸುವುದು. ಗ್ಲೇಡಿಯೇಟರ್ಸ್ ಮನರಂಜನೆಗಾಗಿ ಹೋರಾಡಿದ ಪ್ರಾಚೀನ ರೋಮನ್ ಹೋರಾಟಗಾರರು. ಗಾಡ್ ದೈವಿಕ ಶಕ್ತಿಯನ್ನು ಹೊಂದಿರುವ ಮತ್ತು ಪೂಜಿಸಲ್ಪಡುವ ದೇವರು. ಗಾಡ್ ವೀರಕೋಚ ಪ್ರಾಚೀನ ಇತಿಹಾಸದಲ್ಲಿ ಉಲ್ಲೇಖಿಸಲಾದ ಒಂದು ನಿರ್ದಿಷ್ಟ ದೇವರು. ಗಾಡ್ಸ್ ದೈವಿಕ ಶಕ್ತಿಯನ್ನು ಹೊಂದಿರುವ ಎಂದು ಪೂಜಿಸಲ್ಪಡುವ ಅಸ್ತಿತ್ವಗಳು. ಗೋಲ್ಡ್ ಚಿನ್ನ, ಒಂದು ಅಮೂಲ್ಯ ಹಳದಿ ಲೋಹ. ಗೋಲ್ಡ್ ವರ್ಕ್ ಚಿನ್ನದಿಂದ ಮಾಡಿದ ವಸ್ತುಗಳು. ಗುಡ್ ಉತ್ತಮ ಗುಣಮಟ್ಟದ ಅಥವಾ ಆಹ್ಲಾದಕರ. ಗವರ್ನಮೆಂಟ್ ಒಂದು ದೇಶ ಅಥವಾ ರಾಜ್ಯವನ್ನು ಆಳುವ ಜನರ ಗುಂಪು. ಗ್ರಾಸ್ಲ್ಯಾಂಡ್ಸ್ ಹುಲ್ಲಿನಿಂದ ಆವೃತವಾದ ದೊಡ್ಡ ಭೂಪ್ರದೇಶಗಳು. ಗ್ರೇವ್ ಸತ್ತವರನ್ನು ಸಮಾಧಿ ಮಾಡುವ ಸ್ಥಳ. ಗ್ರೇಟ್ ವಾಲ್ ಚೀನಾದಲ್ಲಿ ನಿರ್ಮಿಸಲಾದ ಬಹಳ ಉದ್ದವಾದ ಗೋಡೆ. ಗ್ರೀಸ್ ಯುರೋಪಿನಲ್ಲಿನ ಒಂದು ದೇಶ. ಅದರ ಪ್ರಾಚೀನ ನಾಗರಿಕತೆಗೆ ಹೆಸರುವಾಸಿಯಾಗಿದೆ. ಗ್ರೀಕ್ ಗ್ರೀಸ್ನಿಂದ ಅಥವಾ ಗ್ರೀಸ್ಗೆ ಸಂಬಂಧಿಸಿದ. ಗ್ರೀಕ್ಸ್ ಗ್ರೀಸ್ನ ಜನರು. ಗ್ರೂಪ್ ಒಟ್ಟಾಗಿ ಇರುವ ಜನರು ಅಥವಾ ವಸ್ತುಗಳ ಸಂಖ್ಯೆ. ಗ್ರೋನ್ ದೊಡ್ಡದಾಯಿತು ಅಥವಾ ಅಭಿವೃದ್ಧಿ ಹೊಂದಿತು. ಗ್ರೂಸಿಮ್ ತುಂಬಾ ಅಹಿತಕರ ಅಥವಾ ಆಘಾತಕಾರಿ. ಗ್ವಾಟಮಾಲಾ ಮಧ್ಯ ಅಮೆರಿಕಾದ ಒಂದು ದೇಶ. ಹಮ್ಮುರಬಿ ಒಬ್ಬ ಪ್ರಸಿದ್ಧ ಪ್ರಾಚೀನ ಬ್ಯಾಬಿಲೋನಿಯನ್ ರಾಜ. ಹ್ಯಾನ್ ಡೈನಾಸ್ಟಿ ಒಂದು ಪ್ರಸಿದ್ಧ ಪ್ರಾಚೀನ
ಚೀನಿ ಆಡಳಿತ ಕುಟುಂಬ. ಹ್ಯಾಂಗ್, ಏನನ್ನಾದರೂ ಮೇಲಿಂದ ತೂಗು ಹಾಕುವುದು. ಹ್ಯಾಂಗಿಂಗ್ ಗಾರ್ಡನ್ಸ್, ಪ್ರಸಿದ್ಧ ಪ್ರಾಚೀನ ಉದ್ಯಾನಗಳು, ಸಾಮಾನ್ಯವಾಗಿ ಒಂದು ಅದ್ಭುತವೆಂದು ಪರಿಗಣಿಸಲಾಗುತ್ತದೆ. ಹಾರ್ವೆಸ್ಟ್, ಬೆಳೆಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆ. ಹೇಟೆಡ್, ಯಾರಿಗಾದರೂ ಅಥವಾ ಏನನ್ನಾದರೂ ಬಲವಾದ ಇಷ್ಟವಿಲ್ಲದಿರುವಿಕೆ. ಹೇಟ್ರೆಡ್, ಬಲವಾದ ಇಷ್ಟವಿಲ್ಲದಿರುವಿಕೆ. ಹೆಲಿನೀಸ್, ಪ್ರಾಚೀನ ಗ್ರೀಕರಿಗೆ ಇನ್ನೊಂದು ಹೆಸರು. ಹೆಲ್ಮೆಟ್ಸ್, ತಲೆಗೆ ರಕ್ಷಣಾತ್ಮಕ ಕವಚಗಳು. ಹೈರಾರ್ಕಿ, ಜನರು ಒಬ್ಬರಿಗಿಂತ ಒಬ್ಬರು ಮೇಲಕ್ಕೆ ಶ್ರೇಣೀಕರಿಸಲ್ಪಟ್ಟಿರುವ ಒಂದು ವ್ಯವಸ್ಥೆ. ಹೀರೋಗ್ಲೈಫಿಕ್ಸ್, ಚಿತ್ರಗಳನ್ನು ಬಳಸುವ ಒಂದು ಪ್ರಾಚೀನ ಈಜಿಪ್ಟ್ನ ಬರವಣಿಗೆಯ ವ್ಯವಸ್ಥೆ. ಹಿಲ್ಸ್, ಪರ್ವತಗಳಿಗಿಂತ ಚಿಕ್ಕದಾದ ಭೂಮಿಯ ನೈಸರ್ಗಿಕವಾಗಿ ಏರಿದ ಪ್ರದೇಶಗಳು. ಹಿಲಿ, ಅನೇಕ ಬೆಟ್ಟಗಳನ್ನು ಹೊಂದಿರುವುದು. ಹಿಸ್ಟಾರಿಯನ್ಸ್, ಇತಿಹಾಸವನ್ನು ಅಧ್ಯಯನ ಮಾಡುವ ಮತ್ತು ಬರೆಯುವ ಜನರು. ಹಿಸ್ಟರಿ, ಹಿಂದಿನ ಘಟನೆಗಳ ಅಧ್ಯಯನ. ಹಿಟ್ಟಿಟೀಸ್, ಅನಟೋಲಿಯಾದಲ್ಲಿ ವಾಸಿಸುತ್ತಿದ್ದ ಒಂದು ಪ್ರಾಚೀನ ಜನರು. ಹಾಂಡ್ಯುರಾಸ್, ಮಧ್ಯ ಅಮೆರಿಕಾದ ಒಂದು ದೇಶ. ಹೌಸ್, ಜನರು ವಾಸಿಸುವ ಕಟ್ಟಡ. ಹೌಸಸ್, ಜನರು ವಾಸಿಸುವ ಕಟ್ಟಡಗಳು. ಹ್ಯೂಮನ್ ಬೀಯಿಂಗ್ಸ್, ಜನರು. ಹಂಡ್ರೆಡ್ಸ್, ಅನೇಕ, ನೂರಾರು ಘಟಕಗಳು. ಹ್ಯಾಂಗ್ಹೋ ರಿವರ್, ಚೀನಾದ ಒಂದು ಪ್ರಮುಖ ನದಿ, ಹಳದಿ ನದಿ ಎಂದು ಕರೆಯಲಾಗುತ್ತದೆ. ಹೈಕ್ಸಾಸ್, ಈಜಿಪ್ಟ್ನ ಕೆಲವು ಭಾಗಗಳನ್ನು ಆಳಿದ ಪ್ರಾಚೀನ ಜನರ ಗುಂಪು. ಐಡಿಯೋಗ್ರಾಫಿಕ್, ಸಂಕೇತಗಳು, ಕಲ್ಪನೆಗಳು ಅಥವಾ ಪದಗಳನ್ನು ಪ್ರತಿನಿಧಿಸುವ ಬರವಣಿಗೆಯ ವ್ಯವಸ್ಥೆ. ಇಮರ್ಸ್ಡ್, ಯಾವುದರಲ್ಲಾದರೂ ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ. ಇಂಪ್ರೆಷನ್, ಯಾರಾದರೂ ಅಥವಾ ಏನಾದರೂ ನಿಮಗೆ ನೀಡುವ ಭಾವನೆ ಅಥವಾ ಕಲ್ಪನೆ. ಇಂಕಾ, ದಕ್ಷಿಣ ಅಮೆರಿಕಾದಲ್ಲಿನ ಒಂದು ಪ್ರಾಚೀನ ನಾಗರಿಕತೆ. ಇನ್ಕೇಸ್, ಪ್ರಾಚೀನ ಇಂಕಾ ನಾಗರಿಕತೆಯ ಜನರು. ಇಂಕಾಸ್. ಇಂಡಿಪೆಂಡೆಂಟ್, ಇತರರಿಂದ ನಿಯಂತ್ರಿಸಲ್ಪಟ್ಟಿಲ್ಲ. ಇಂಡಿಯಾ, ಭಾರತ, ಏಷ್ಯಾದಲ್ಲಿನ ಒಂದು ದೊಡ್ಡ ದೇಶ. ಇಂಡಿಯನ್, ಭಾರತದಿಂದ ಅಥವಾ ಭಾರತಕ್ಕೆ ಸಂಬಂಧಪಟ್ಟ. ಇಂಡಿಯನ್ಸ್, ಭಾರತದ ಜನರು. ಇಂಡಸ್ಟ್ರಿ, ಸರಕುಗಳು ಅಥವಾ ಸೇವೆಗಳ ತಯಾರಿಕೆ.
ಇನ್ಫ್ಲೂಯೆನ್ಷಿಯಲ್, ಇತರರ ಮೇಲೆ ಪರಿಣಾಮ ಬೀರುವ, ಬಹಳಷ್ಟು ಶಕ್ತಿಯನ್ನು ಹೊಂದಿರುವುದು. ಇನ್ಹ್ಯಾಬಿಟೆಂಟ್ಸ್, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವ ಜನರು. ಇನ್ಸ್ಕ್ರಿಪ್ಷನ್ಸ್, ಯಾವುದಾದರೊಂದರ ಮೇಲೆ ಬರೆದ ಅಥವಾ ಕೆತ್ತಿದ ಪದಗಳು ಅಥವಾ ಸಂಕೇತಗಳು. ಇನ್ಸಿಗ್ನಿಫಿಕೆನ್ಸ್, ಮುಖ್ಯವಲ್ಲದ ಸ್ಥಿತಿ. ಇನ್ಸ್ಪೈರ್ಸ್, ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸುತ್ತದೆ. ಇನ್ಸ್ಟೆನ್ಸಸ್, ಉದಾಹರಣೆಗಳು ಅಥವಾ ನಿರ್ದಿಷ್ಟ ಪ್ರಕರಣಗಳು. ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳು ಅಥವಾ ಸ್ಥಾಪಿತ ವ್ಯವಸ್ಥೆಗಳು. ಇಂಟರ್ಪ್ರೆಟ್, ಯಾವುದಾದರೊಂದರ ಅರ್ಥವನ್ನು ವಿವರಿಸಲು. ಇನ್ವೇಡರ್ಸ್, ನಿಯಂತ್ರಣವನ್ನು ತೆಗೆದುಕೊಳ್ಳಲು ಬಲವಂತವಾಗಿ ಒಂದು ಸ್ಥಳವನ್ನು ಪ್ರವೇಶಿಸುವ ಜನರು. ಅಯಾನಿಯನ್ಸ್, ಒಂದು ಪ್ರಾಚೀನ ಗ್ರೀಕ್ ಜನರು. ಇರಿಗೇಷನ್, ಭೂಮಿ ಅಥವಾ ಬೆಳೆಗಳಿಗೆ ನೀರು ಒದಗಿಸುವುದು. ಐಲ್ಯಾಂಡ್, ನೀರಿನಿಂದ ಸುತ್ತುವರಿದ ಭೂಮಿಯ ಒಂದು ತುಂಡು. ಇಟಲಿ, ಯುರೋಪಿನಲ್ಲಿನ ಒಂದು ದೇಶ. ಜೀಸಸ್ ಕ್ರೈಸ್ಟ್, ಕ್ರಿಶ್ಚಿಯನ್ ಧರ್ಮದಲ್ಲಿನ ಒಬ್ಬ ಕೇಂದ್ರ ವ್ಯಕ್ತಿ. ಜ್ಯುವೆಲ್ಲರಿ, ಉಂಗುರಗಳು ಅಥವಾ ನೆಕ್ಲೆಸ್ಗಳಂತಹ ಅಲಂಕಾರಕ್ಕಾಗಿ ಧರಿಸುವ ಆಭರಣಗಳು. ಜ್ಯೂಸ್, ಯಹೂದಿ ಧರ್ಮ ಮತ್ತು ಸಂಸ್ಕೃತಿಯ ಜನರು. ಜೂಲಿಯಸ್ ಸೀಸರ್, ಒಬ್ಬ ಪ್ರಸಿದ್ಧ ರೋಮನ್ ಜನರಲ್ ಮತ್ತು ನಾಯಕ. ಜಂಕ್ಚರ್, ಸಮಯದ ಒಂದು ನಿರ್ದಿಷ್ಟ ಹಂತ ಅಥವಾ ನಿರ್ಣಾಯಕ ಕ್ಷಣ. ಜಸ್ಟಿಸ್, ನ್ಯಾಯ ಅಥವಾ ಧಾರ್ಮಿಕತೆ. ಕೆಪ್ಟ್, ಹೊಂದಿರುವುದನ್ನು ಅಥವಾ ಹಿಡಿದಿಟ್ಟುಕೊಳ್ಳುವುದನ್ನು ಮುಂದುವರೆಸಿತು. ಕಿಲ್ಲಿಂಗ್, ಸಾವಿಗೆ ಕಾರಣವಾಗುವ ಕ್ರಿಯೆ. ಕಿಲೋಮೀಟರ್ಸ್, ದೂರದ ಒಂದು ಘಟಕ, 1000 ಮೀಟರ್ಗಳಿಗೆ ಸಮಾನವಾಗಿರುತ್ತದೆ. ಕಿಂಗ್, ಒಂದು ಸ್ವತಂತ್ರ ದೇಶದ ಪುರುಷ ಆಡಳಿತಗಾರ, ರಾಜ. ಕಿಂಗ್ಡಮ್, ರಾಜ ಅಥವಾ ರಾಣಿಯಿಂದ ಆಳಲ್ಪಡುವ ದೇಶ. ಕಿಂಗ್ಡಮ್ಸ್, ರಾಜರು ಅಥವಾ ರಾಣಿಯರಿಂದ ಆಳಲ್ಪಡುವ ದೇಶಗಳು. ಕಿಂಗ್ಸ್, ಸ್ವತಂತ್ರ ದೇಶಗಳ ಪುರುಷ ಆಡಳಿತಗಾರರು, ರಾಜರು. ಲೇಕ್, ಭೂಮಿಯಿಂದ ಸುತ್ತುವರಿದ ದೊಡ್ಡ ಸ್ಥಿರ ನೀರಿನ ಸಂಗ್ರಹ. ಲೇಕ್ ಟಿಟಿಕಾಕ, ದಕ್ಷಿಣ ಅಮೆರಿಕಾದಲ್ಲಿನ ಒಂದು ದೊಡ್ಡ ಸರೋವರ. ಲ್ಯಾಂಡ್ ಓನರ್ಸ್, ಭೂಮಿಯ ಮಾಲೀಕರು. ಲ್ಯಾಂಗ್ವೇಜ್, ಒಂದು ನಿರ್ದಿಷ್ಟ ಸಮುದಾಯವು ಬಳಸುವ ಸಂವಹನ ವ್ಯವಸ್ಥೆ. ಲಾಸ್ಟ್, ಸರಣಿಯಲ್ಲಿ ಕೊನೆಯದು. ಲ್ಯಾಟಿನ್, ಪ್ರಾಚೀನ ರೋಮ್ನ ಭಾಷೆ.
ಲಾ ಒಂದು ಸಮಾಜ ಅಥವಾ ಸರ್ಕಾರವು ಅಭಿವೃದ್ಧಿಪಡಿಸುವ ನಿಯಮಗಳ ವ್ಯವಸ್ಥೆ. ಲಾ ಕೋಡ್ಸ್ ಕಾನೂನುಗಳ ಸಂಗ್ರಹಗಳು. ಲೀಡರ್ಶಿಪ್ ಜನರ ಗುಂಪನ್ನು ಮುನ್ನಡೆಸುವ ಅಥವಾ ಮಾರ್ಗದರ್ಶನ ಮಾಡುವ ಕಾರ್ಯ. ಲೇಯರ್ ತೆಳುವಾದ ಹಾಳೆ ಅಥವಾ ಲೇಪನ. ಲೆಡ್ ಮಾರ್ಗದರ್ಶನ ಅಥವಾ ನಿರ್ದೇಶನ. ಲೆಜೆಂಡ್ರಿ ಬಹಳ ಪ್ರಸಿದ್ಧ ಮತ್ತು ಸಾಮಾನ್ಯವಾಗಿ ಪೌರಾಣಿಕ. ಲೀಜರ್ ನೀವು ಕೆಲಸ ಮಾಡದ ಉಚಿತ ಸಮಯ. ಲೆವೆಲ್ಸ್ ಎತ್ತರಗಳು ಅಥವಾ ಮಾನದಂಡಗಳು. ಲೈಸ್ ನೆಲೆಗೊಂಡಿದೆ ಅಥವಾ ಸುಳ್ಳು ಹೇಳಿಕೆಗಳು. ಲೈಫ್ ಜೀವಂತವಾಗಿರುವ ಸ್ಥಿತಿ. ಲೈಫ್ ಸ್ಟೈಲ್ ಒಬ್ಬ ವ್ಯಕ್ತಿ ಅಥವಾ ಗುಂಪು ಬದುಕುವ ವಿಧಾನ. ಲೈಟಿಂಗ್ ಬಿರುಗಾಳಿಯ ಸಮಯದಲ್ಲಿ ಆಕಾಶದಲ್ಲಿ ಹಠಾತ್ ಬೆಳಕಿನ ಹೊಳಪು. ಲಿಂಕ್ ಎರಡು ವಿಷಯಗಳ ನಡುವಿನ ಸಂಪರ್ಕ. ಲಿಟ್ರೇಚರ್ ಲಿಖಿತ ಕೃತಿಗಳು ವಿಶೇಷವಾಗಿ ಕಲಾತ್ಮಕ ಅರ್ಹತೆಯನ್ನು ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ. ಲಿವ್ಸ್ ಜನರು ಅಥವಾ ಪ್ರಾಣಿಗಳಿಗೆ ಜೀವಂತವಾಗಿರುವ ಸ್ಥಿತಿ ಅಥವಾ ಯಾರಾದರೂ ವಾಸಿಸುವ ಸ್ಥಳ. ಲಾಜಿಕ್ ತರ್ಕವನ್ನು ಬಳಸುವ ಆಲೋಚನಾ ವಿಧಾನ. ಲಾಂಗ್ ಹೇರ್ಡ್ ಉದ್ದನೆಯ ಕೂದಲನ್ನು ಹೊಂದಿರುವುದು. ಲುಕ್ಡ್ ಏನನ್ನಾದರೂ ನೋಡಲು ನಿಮ್ಮ ಕಣ್ಣುಗಳನ್ನು ನಿರ್ದೇಶಿಸುವುದು. ಲೂಟೆಡ್ ಸಾಮಾನ್ಯವಾಗಿ ಯುದ್ಧ ಅಥವಾ ಆಕ್ರಮಣದ ನಂತರ ಕದ್ದ ಸರಕುಗಳು ಅಥವಾ ಹಣ. ಲಾಸ್ಟ್ ಏನನ್ನಾದರೂ ಹುಡುಕಲು ಸಾಧ್ಯವಾಗಲಿಲ್ಲ ಅಥವಾ ಇನ್ನೂ ಏನು ಹೊಂದಿಲ್ಲ. ಲೋಯೆಸ್ಟ್ ಅತ್ಯಂತ ಕಡಿಮೆ ಎತ್ತರದ ಅಥವಾ ಆಳವಾದ. ಲಕ್ಸುರಿ ಉತ್ತಮ ಸೌಕರ್ಯ ಮತ್ತು ದುಬಾರಿ ವಸ್ತುಗಳು. ಮೆಸಿಡೋನಿಯಾ ಗ್ರೀಸ್ನ ಉತ್ತರಕ್ಕೆ ಒಂದು ಪ್ರಾಚೀನ ಸಾಮ್ರಾಜ್ಯ. ಮೇನ್ಲಿ ಹೆಚ್ಚಾಗಿ ಅಥವಾ ಪ್ರಮುಖವಾಗಿ. ಮೆಜಾರಿಟಿ ಯಾವುದಾದರೊಂದರ ಹೆಚ್ಚಿನ ಸಂಖ್ಯೆ ಅಥವಾ ಭಾಗ. ಮೇಕಿಂಗ್ ಏನನ್ನಾದರೂ ಸೃಷ್ಟಿಸುವ ಪ್ರಕ್ರಿಯೆ. ಮ್ಯಾನರ್ ಯಾವುದನ್ನಾದರೂ ಮಾಡುವ ವಿಧಾನ. ಮಾಸ್ಟರ್ಡ್ ಏನನ್ನಾದರೂ ಸಂಪೂರ್ಣವಾಗಿ ಕಲಿತುಕೊಂಡರು ಅಥವಾ ಅರ್ಥ ಮಾಡಿಕೊಂಡರು. ಮಾಯ ಮಧ್ಯ ಅಮೆರಿಕಾದಲ್ಲಿನ ಒಂದು ಪ್ರಾಚೀನ ನಾಗರಿಕತೆ. ಮೀಡ್ ಜೇನುತುಪ್ಪದಿಂದ ತಯಾರಿಸಿದ ಮದ್ಯದ ಪಾನೀಯ. ಮಿಡೀವಲ್ ಮಧ್ಯಯುಗಕ್ಕೆ ಸಂಬಂಧಿಸಿದ್ದು, ಸುಮಾರು 500 AD ಇಂದ 1500 AD.
ಮೆನ್ ವಯಸ್ಕ ಪುರುಷ ಮಾನವರು. ಮರ್ಚೆಂಟ್ಸ್ ಸರಕುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಜನರು. ಮೆಟಲರ್ಜಿ ಲೋಹಗಳೊಂದಿಗೆ ಕೆಲಸ ಮಾಡುವ ವಿಜ್ಞಾನ. ಮೆಟಲ್ಸ್ ಸಾಮಾನ್ಯವಾಗಿ ಹೊಳೆಯುವ ಮತ್ತು ಶಾಖ ಹಾಗೂ ವಿದ್ಯುತ್ತನ್ನು ನಡೆಸುವ ಘನ ವಸ್ತುಗಳು. ಮೆಕ್ಸಿಕಾ ಅಜೆಕ್ಟ್ರಿಗೆ ಇನ್ನೊಂದು ಹೆಸರು. ಮೆಕ್ಸಿಕೋ ಉತ್ತರ ಅಮೆರಿಕಾದ ಒಂದು ದೇಶ. ಮಿಡಲ್ ಏಜ್ಡ್ ಯೌವನ ಮತ್ತು ಮುಪ್ಪಿನ ನಡುವಿನ ಅವಧಿಯಲ್ಲಿ ಇರುವುದು. ಮಿಲಿಟರಿ ಸೈನಿಕರು ಅಥವಾ ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ್ದು. ಮಿಸ್ಸಿಂಗ್ ಇಲ್ಲದಿರುವುದು ಅಥವಾ ಕಳೆದು ಹೋಗುವುದು. ಮಿಸ್ಅಂಡರ್ಸ್ಟುಡ್ ಏನನ್ನಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡರು. ಮೊನಾರ್ಕಿ ರಾಜ ಅಥವಾ ರಾಣಿಯಿಂದ ಆಳಲ್ಪಡುವ ಸರ್ಕಾರಿ ವ್ಯವಸ್ಥೆ. ಮಾನ್ಯುಮೆಂಟ್ಸ್ ಒಬ್ಬ ವ್ಯಕ್ತಿ ಅಥವಾ ಘಟನೆಯನ್ನು ನೆನಪಿಸಲು ನಿರ್ಮಿಸಿದ ಕಟ್ಟಡಗಳು ಅಥವಾ ಪ್ರತಿಮೆಗಳು. ಮೂನ್ ಚಂದ್ರ. ಮೂನ್ ಟೆಂಪಲ್ ಚಂದ್ರನಿಗೆ ಮೀಸಲಾದ ದೇವಾಲಯ. ಮೋಸ್ಟ್ ಪ್ರಮಾಣ ಸಂಖ್ಯೆ ಅಥವಾ ಮಟ್ಟದಲ್ಲಿ ದೊಡ್ಡದು. ಮದರ್ಲ್ಯಾಂಡ್ ಒಬ್ಬರು ಜನಿಸಿದ ದೇಶ. ಮೌಂಟ್ ಒಲಿಂಪಸ್ ಗ್ರೀಸ್ನ ಅತಿ ಎತ್ತರದ ಪರ್ವತ. ಗ್ರೀಕ್ ಪುರಾಣಗಳಲ್ಲಿ ದೇವರುಗಳ ಮನೆ. ಮೂವ್ಡ್ ಸ್ಥಾನವನ್ನು ಬದಲಾಯಿಸಿದರು ಅಥವಾ ಬೇರೆ ಸ್ಥಳಕ್ಕೆ ಹೋದರು. ಮಮ್ಮಿ ಪ್ರಾಚೀನ ಈಜಿಪ್ಟ್ನವರು ಸಂರಕ್ಷಿಸಿದ ಸತ್ತ ದೇಹ. ಮ್ಯೂಸಿಯಂ ಅಮೂಲ್ಯವಾದ ಮತ್ತು ಆಸಕ್ತಿದಾಯಕದ ವಸ್ತುಗಳನ್ನು ಇರಿಸುವ ವಸ್ತು ಪ್ರದರ್ಶಿಸುವ ಸ್ಥಳ. ನಾಹ್ವಾ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕಾದ ಸ್ಥಳೀಯ ಜನರ ಗುಂಪು. ನೇಮ್ ಹೆಸರು. ನ್ಯಾಚುರಲ್ ಫೆನಾಮಿನಾ ಮಳೆ ಅಥವಾ ಭೂಕಂಪಗಳಂತಹ ಪ್ರಕೃತಿಯಲ್ಲಿ ಸಂಭವಿಸುವ ಘಟನೆಗಳು. ನೇಚರ್ ಭೌತಿಕ ಪ್ರಪಂಚ ಮತ್ತು ಅದರಲ್ಲಿ ಜನರು ಮಾಡಿದ ಎಲ್ಲವೂ. ನೆಬುಚಡ್ನೆಝರ್ II ಒಬ್ಬ ಪ್ರಸಿದ್ಧ ಪ್ರಾಚೀನ ಬ್ಯಾಬಿಲೋನಿಯನ್ ರಾಜ. ನೇಬರಿಂಗ್ ಯಾವುದಾದರೊಂದರ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿ ಇದೆ. ನೆಫ್ಯೂ ನಿಮ್ಮ ಸಹೋದರ ಅಥವಾ ಸಹೋದರಿಯ ಮಗ. ನ್ಯೂ ವರ್ಲ್ಡ್ ಅಮೆರಿಕಕ್ಕೆ ಐತಿಹಾಸಿಕ ಪದ. ನ್ಯೂಲಿ ಇತ್ತೀಚೆಗೆ. ನೆಕ್ಸ್ಟ್ ಸಮಯ ಅಥವಾ ಕ್ರಮದಲ್ಲಿ ತಕ್ಷಣವೇ ನಂತರ.
ನೊಮ್ಯಾಡಿಕ್, ಒಂದೇ ಸ್ಥಳದಲ್ಲಿ ವಾಸಿಸುವ ಬದಲು ಸ್ಥಳದಿಂದ ಸ್ಥಳಕ್ಕೆ ಚಲಿಸುವುದು. ನಾರ್ತ್, ದಕ್ಷಿಣಕ್ಕೆ ವಿರುದ್ಧ ದಿಕ್ಕು. ನಾರ್ತ್ ಆಫ್ರಿಕಾ, ಆಫ್ರಿಕಾ ಖಂಡದ ಉತ್ತರ ಭಾಗ. ನಾರ್ತ್ ಪೇರು, ಪೇರು ದೇಶದ ಉತ್ತರ ಭಾಗ. ಆಬ್ಜೆಕ್ಟ್ಸ್, ನೋಡಬಹುದಾದ ಅಥವಾ ಸ್ಪರ್ಶಿಸಬಹುದಾದ ವಸ್ತುಗಳು. ಆಕ್ಯುಪೈಡ್, ಒಂದು ಸ್ಥಳದ ನಿಯಂತ್ರಣವನ್ನು ತೆಗೆದುಕೊಳ್ಳಲಾಯಿತು. ಆಕ್ಟೇವಿಯಸ್, ಒಬ್ಬ ಪ್ರಸಿದ್ಧ ರೋಮನ್ ನಾಯಕ, ಆಗಸ್ಟಸ್ ಎಂದು ಕರೆಯಲ್ಪಡುತ್ತಾನೆ. ಒಫಿಷಿಯಲ್ಸ್, ಸಾರ್ವಜನಿಕ ಕಚೇರಿ ಅಥವಾ ಅಧಿಕಾರದ ಸ್ಥಾನವನ್ನು ಹೊಂದಿರುವ ಜನರು. ಓಲ್ಡ್, ಹಳೆಯ. ಒಲಿಂಪಿಕ್ ಗೇಮ್ಸ್, ಒಂದು ಅಂತಾರಾಷ್ಟ್ರೀಯ ಬಹುಕ್ರೀಡಾ ಕಾರ್ಯಕ್ರಮ. ಆನ್ಲುಕರ್, ಒಳಗೊಳ್ಳದೆ ಒಂದು ಘಟನೆಯನ್ನು ನೋಡುವ ವ್ಯಕ್ತಿ. ಒಪೈನ್, ಒಬ್ಬರ ಅಭಿಪ್ರಾಯವನ್ನು ಹೇಳಲು. ಓರಲ್, ಮಾತನಾಡುವ, ಬರೆಯದ. ಆರ್ಡರ್, ಒಂದು ಆಜ್ಞೆ ಅಥವಾ ಅಚ್ಚುಕಟ್ಟಾದ ಸ್ಥಿತಿ. ಆರ್ಗನೈಸೇಷನಲ್ ಎಬಿಲಿಟಿ, ವಿಷಯಗಳನ್ನು ಪರಿಣಾಮಕಾರಿಯಾಗಿ ಯೋಜಿಸುವ ಮತ್ತು ವ್ಯವಸ್ಥೆಗೊಳಿಸುವ ಕೌಶಲ್ಯ. ಒರಿಜಿನೇಟೆಡ್, ನಿರ್ದಿಷ್ಟ ಮೂಲದಿಂದ ಪ್ರಾರಂಭವಾಯಿತು ಅಥವಾ ಬಂದಿತು. ಆರ್ನಮೆಂಟ್ಸ್, ಅಲಂಕಾರಕ್ಕಾಗಿ ಧರಿಸುವ ಆಭರಣಗಳು. ಓಸಿರಿಸ್, ಒಬ್ಬ ಪ್ರಾಚೀನ ಈಜಿಪ್ಟ್ನ ದೇವರು. ಓವರ್ಪವರ್ಡ್, ಯಾರಾದರೂ ಅಥವಾ ಏನಾದರೂ ಹೆಚ್ಚು ಶಕ್ತಿಯನ್ನು ಹೊಂದಿತ್ತು ಮತ್ತು ಅವರನ್ನು ಸೋಲಿಸಿತು. ಏನನ್ನಾದರೂ ಹೊಂದಿರುವ ಜನರು. ಪ್ಯಾಲೇಸ್, ಒಂದು ದೊಡ್ಡ ಮತ್ತು ಭವ್ಯವಾದ ಕಟ್ಟಡ, ಸಾಮಾನ್ಯವಾಗಿ ರಾಜ ಅಥವಾ ರಾಣಿ ವಾಸಿಸುವ ಸ್ಥಳ. ಪಲೇಟಿಯಲ್, ಅರಮನೆಯಂತೆ, ಬಹಳ ಭವ್ಯವಾದ. ಪ್ಯಾಂಥಿಯನ್, ಎಲ್ಲ ದೇವರುಗಳಿಗೆ ಸಮರ್ಪಿತವಾದ ದೇವಾಲಯ. ಪಾರ್ಟಿಸಿಪೆಂಟ್ಸ್, ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವ ಜನರು. ಪ್ಯಾರಿಸ್, ಫ್ರಾನ್ಸ್ನ ರಾಜಧಾನಿ ನಗರ. ಪಾರ್ಟ್ಸ್, ಯಾವುದಾದರೊಂದರ ತುಂಡುಗಳು ಅಥವಾ ವಿಭಾಗಗಳು. ಪೆಟ್ರಿಷಿಯನ್ಸ್, ಪ್ರಾಚೀನ ರೋಮ್ನಲ್ಲಿ ಶ್ರೀಮಂತ ಮೇಲ್ವರ್ಗದ ಸದಸ್ಯರು. ಪೀಸನ್ಸ್, ಬಡ ರೈತರು ಅಥವಾ ಕೃಷಿ ಕಾರ್ಮಿಕರು. ಪೀಪಲ್, ಮಾನವರು. ಪೀರಿಯಡ್, ಒಂದು ಅವಧಿ. ಪರ್ಷಿಯಾ, ಪಶ್ಚಿಮ ಏಷ್ಯಾದಲ್ಲಿನ ಒಂದು ಪ್ರಾಚೀನ ಸಾಮ್ರಾಜ್ಯ. ಪರ್ಷಿಯನ್ಸ್, ಪ್ರಾಚೀನ ಪರ್ಷಿಯ ಸಾಮ್ರಾಜ್ಯದ ಜನರು. ಪೇರು, ದಕ್ಷಿಣ ಅಮೆರಿಕಾದ ಒಂದು ದೇಶ. ಫರೋಹ್ಸ್, ಪ್ರಾಚೀನ ಈಜಿಪ್ಟ್ನ ರಾಜರು. ಪ್ಲೇಸ್, ಒಂದು ನಿರ್ದಿಷ್ಟ ಸ್ಥಾನ ಅಥವಾ ಪ್ರದೇಶ. ಪಿಕ್ಚರ್ಸ್, ರೇಖಾಚಿತ್ರಗಳು, ಚಿತ್ರಕಲೆಗಳು ಅಥವಾ ಛಾಯಾಚಿತ್ರಗಳು. ಪ್ಲೇನ್ಸ್, ಸಮತಟ್ಟಾದ ಭೂಮಿಯ ದೊಡ್ಡ ಪ್ರದೇಶಗಳು. ಲ್ಯಾಂಡ್, ಏನನ್ನಾದರೂ ಹೇಗೆ ಮಾಡಬೇಕೆಂದು ಮೊದಲೇ ನಿರ್ಧರಿಸಲಾಯಿತು. ಪ್ಲಿಬಿಯನ್ಸ್, ಪ್ರಾಚೀನ ರೋಮ್ನಲ್ಲಿ ಸಾಮಾನ್ಯ ಜನರು.
ಪಾಯ್ಸನ್ ವಿಷ. ಪೊಲಿಟಿಕಲ್ ಸರ್ಕಾರ ಅಥವಾ ಸಾರ್ವಜನಿಕ ವ್ಯವಹಾರಗಳಿಗೆ ಸಂಬಂಧಿಸಿದ್ದು. ಪಾಂಪೆ ಒಬ್ಬ ಪ್ರಸಿದ್ಧ ರೋಮನ್ ಜನರಲ್ ಮತ್ತು ರಾಜಕಾರಣಿ. ಪೋರ್ ಕಡಿಮೆ ಹಣ ಅಥವಾ ಸಂಪನ್ಮೂಲಗಳನ್ನು ಹೊಂದಿರುವುದು. ಪಾಪ್ಯುಲರ್ ಪ್ರಸಿದ್ಧ. ಪೋರ್ಸಿಲಿನ್ ಒಂದು ರೀತಿಯ ಉತ್ತಮ ಸೆರಾಮಿಕ್, ಸಾಮಾನ್ಯವಾಗಿ ಬಿಳಿ ಮತ್ತು ಪಾರದರ್ಶಕ. ಪೋರ್ಷನ್ಸ್ ಯಾವುದಾದರೊಂದರ ಭಾಗಗಳು ಅಥವಾ ಪಾಲುಗಳು. ಪಾಟ್ಸ್ ಅಡುಗೆ ಅಥವಾ ಸಂಗ್ರಹಣೆಗಾಗಿ ಬಳಸುವ ಪಾತ್ರೆಗಳು. ಪವರ್ ಏನನ್ನಾದರೂ ಮಾಡುವ ಅಥವಾ ಇತರರನ್ನು ನಿಯಂತ್ರಿಸುವ ಸಾಮರ್ಥ್ಯ. ಪ್ರಾಕ್ಟೀಸ್ ಕೌಶಲ್ಯವನ್ನು ಸುಧಾರಿಸಲು ಏನನ್ನಾದರೂ ಪದೇ ಪದೇ ಮಾಡುವುದು. ಪ್ರೇ ದೇವರು ಅಥವಾ ಆತ್ಮದೊಂದಿಗೆ ಮಾತನಾಡುವುದು. ಪ್ರೀಚ್ಡ್ ಧಾರ್ಮಿಕ ಭಾಷಣವನ್ನು ನೀಡದಿರು ಅಥವಾ ನೈತಿಕ ಪಾಠವನ್ನು ಕಲಿಸಿದರು. ಪ್ರಿಮೈಸಿಸ್ ಒಂದು ಮನೆ ಅಥವಾ ಕಟ್ಟಡ, ಅದರ ಭೂಮಿ ಮತ್ತು ಹೊರ ಕಟ್ಟಡದೊಂದಿಗೆ. ಪ್ರಿಸರ್ವ್ಡ್ ಏನನ್ನಾದರೂ ಅದರ ಮೂಲ ಸ್ಥಿತಿಯಲ್ಲಿ ಇರಿಸಲಾಯಿತು. ಪ್ರೀಸ್ಟ್ ಒಬ್ಬ ಧಾರ್ಮಿಕ ನಾಯಕ. ಪ್ರೀಸ್ಟ್ಸ್ ಧಾರ್ಮಿಕ ನಾಯಕರು. ಪ್ರಿನ್ಸೆಪ್ ಪ್ರಾಚೀನ ರೋಮ್ನಲ್ಲಿ ಮೊದಲ ನಾಗರಿಕ ಎಂಬ ಅರ್ಥದ ಶೀರ್ಷಿಕೆ. ಪ್ರಿಸ್ನರ್ಸ್ ಸೆರೆಹಿಡಿಯಲ್ಪಟ್ಟ ಜನರು, ವಿಶೇಷವಾಗಿ ಜೈಲಿನಲ್ಲಿ. ಪ್ರಿಸ್ನರ್ಸ್ ಆಫ್ ವಾರ್ ಯುದ್ಧದ ಸಮಯದಲ್ಲಿ ಶತ್ರುಗಳಿಂದ ಸೆರೆಹಿಡಿಯಲ್ಪಟ್ಟ ಸೈನಿಕರು. ಪ್ರೋಗ್ರೆಸ್ಡ್ ಅಭಿವೃದ್ಧಿಪಡಿಸಲಾಯಿತು ಅಥವಾ ಮುಂದಕ್ಕೆ ಚಲಿಸಲಾಯಿತು. ಪ್ರೊಲಾಂಗ್ಡ್ ಬಹಳ ಸಮಯದವರೆಗೆ ಮುಂದುವರಿಯಿತು. ಪ್ರಾಮಿನೆನ್ಸ್ ಮುಖ್ಯ ಅಥವಾ ಪ್ರಸಿದ್ಧನಾಗಿರುವ ಸ್ಥಿತಿ. ಪ್ರಾಮಿನೆಂಟ್ ಪ್ರಮುಖ ಮತ್ತು ಪ್ರಸಿದ್ಧ. ಪ್ರಾಪರ್ಟಿ ಯಾರಾದರೂ ಹೊಂದಿರುವ ವಸ್ತು. ಪ್ರಪೋಸಲ್ಸ್ ಸಲಹೆಗಳು ಅಥವಾ ಯೋಜನೆಗಳು. ಪ್ರಾಸ್ಪರಸ್ ಯಶಸ್ವಿ ಮತ್ತು ಶ್ರೀಮಂತ. ಪ್ರೊಟೆಕ್ಷನ್ ಏನನ್ನಾದರೂ ಅಥವಾ ಏನನ್ನಾದರೂ ಸುರಕ್ಷಿತವಾಗಿಡುವುದು, ಯಾರನ್ನಾದರೂ ಸುರಕ್ಷಿತವಾಗಿಡುವುದು. ಪ್ರಾವಿನ್ಸ್ ಒಂದು ದೇಶ ಅಥವಾ ಸಾಮ್ರಾಜ್ಯದ ಮುಖ್ಯ ಆಡಳಿತ ವಿಭಾಗ. ಪ್ರಾವಿನ್ಸಸ್ ಒಂದು ದೇಶ ಅಥವಾ ಸಾಮ್ರಾಜ್ಯದ ಮುಖ್ಯ ಆಡಳಿತ ವಿಭಾಗಗಳು. ಪ್ಲೊಟಮೀಸ್ ಪ್ರಾಚೀನ ಈಜಿಪ್ಟ್ನಲ್ಲಿ ಆಡಳಿತಗಾರರ ಒಂದು ಕುಟುಂಬ. ಪ್ಯೂನಿಕ್ ವಾರ್ಸ್ ಪ್ರಾಚೀನ ರೋಮ್ ಮತ್ತು ಕಾರ್ಥೇಜ್ ನಡುವಿನ 3 ಪ್ರಮುಖ ಯುದ್ಧಗಳ ಸರಣಿ. ಪ್ರೊಟೆಕ್ಟಿಂಗ್ ಹಾನಿಯಿಂದ ಸುರಕ್ಷಿತವಾಗಿಡುವುದು. ಪನಿಷ್ಮೆಂಟ್ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ. ಪಿರಮಿಡ್ಸ್ ದೊಡ್ಡ ಪ್ರಾಚೀನ ಕಲ್ಲಿನ ರಚನೆಗಳು, ವಿಶೇಷವಾಗಿ ಈಜಿಪ್ಟ್ನಲ್ಲಿ. ಕಿನ್ ಶಿಹುಂಟಾಂಗ್ ಟಿ ಏಕೀಕೃತ ಚೀನಾದ ಮೊದಲ ಚಕ್ರವರ್ತಿ. ಕ್ವೀನ್ ಒಂದು ಸ್ವತಂತ್ರ ದೇಶದ ಮಹಿಳೆ ಆಡಳಿತಗಾರ. ರೇಸ್ ವೇಗದ ಸ್ಪರ್ಧೆ ಅಥವಾ ಸಾಮಾನ್ಯ ಲಕ್ಷಣವನ್ನು ಹಂಚಿಕೊಳ್ಳುವ ಜನರ ಗುಂಪು. ರೀಎಸ್ಟಾಬ್ಲಿಷ್ಡ್
ಮತ್ತೆ ಸ್ಥಾಪಿಸಲಾಯಿತು. ರಿಯಾಲಿಟಿ ವಸ್ತುಗಳು ಅಥವಾ ವಾಸ್ತವವಾಗಿ ಇರುವ ಸ್ಥಿತಿ. ರೀಸನ್ ಒಂದು ಕ್ರಿಯೆ ಅಥವಾ ಘಟನೆಗೆ ಕಾರಣ, ವಿವರಣೆ ಅಥವಾ ಸಮರ್ಥನೆ. ರೆಬಿಲಿಯನ್ಸ್ ಅಧಿಕಾರಕ್ಕೆ ಬಹಿರಂಗ ಪ್ರತಿರೋಧದ ಕಾರ್ಯಗಳು. ರೆಕಾರ್ಡ್ಸ್ ಸಮಯದೊಂದಿಗೆ ಸಂರಕ್ಷಿಸಲ್ಪಟ್ಟ ಮಾಹಿತಿ ಅಥವಾ ಪುರಾವೆಗಳ ತುಣುಕುಗಳು. ರೆಡ್ಯೂಸ್ಡ್ ಪ್ರಮಾಣ, ಗಾತ್ರ ಅಥವಾ ಮಟ್ಟದಲ್ಲಿ ಚಿಕ್ಕದಾಯಿತು ಅಥವಾ ಕಡಿಮೆಯಾಯಿತು. ರಿಫಾರ್ಮ್ಸ್ ಏನನ್ನಾದರೂ ಸುಧಾರಿಸಲು ಮಾಡಿದ ಬದಲಾವಣೆಗಳು. ರಿಜೆಕ್ಟೆಡ್ ಸ್ವೀಕರಿಸಲು ನಿರಾಕರಿಸಿದರು. ರೆಲಿಕ್ಸ್ ಹಿಂದಿನ ಕಾಲದಿಂದ ಉಳಿದುಕೊಂಡಿರುವ ವಸ್ತುಗಳು, ವಿಶೇಷವಾಗಿ ಪ್ರಮುಖವಾದವುಗಳು. ರಿಲಿಜನ್ ನಂಬಿಕೆ ಮತ್ತು ಆರಾಧನೆಯ ವ್ಯವಸ್ಥೆ. ರಿಪೇರ್ಡ್ ಮುರಿದ ಅಥವಾ ಹಾನಿಗೊಳಗಾದ ಏನನ್ನಾದರೂ ಸರಿಪಡಿಸಿದರು. ರಿಪಬ್ಲಿಕ್ ಜನರು ಅಥವಾ ಅವರ ಚುನಾಯಿತ ಪ್ರತಿನಿಧಿಗಳಿಂದ ಅಧಿಕಾರವನ್ನು ಹೊಂದಿರುವ ದೇಶ. ರಿಪಬ್ಲಿಕನ್ ಗಣರಾಜ್ಯಕ್ಕೆ ಸಂಬಂಧಿಸಿದ. ರೆಸ್ಪಾನ್ಸಿಬಿಲಿಟಿ ಏನಾದರೂ ಹೊಣೆಗಾರನಾಗಿರುವ ಅಥವಾ ದೂಷಣೆಗೆ ಒಳಗಾಗಿರುವ ಸ್ಥಿತಿ. ರಿಸಲ್ಟ್ ಯಾವುದಾದರೊಂದರ ಪರಿಣಾಮ ಅಥವಾ ಫಲಿತಾಂಶ. ರಿಟರ್ನ್ ಹಿಂತಿರುಗಲು ಅಥವಾ ಹಿಂದಿರುಗಿಸಲು. ರಿವೀಲ್ ಏನನ್ನಾದರೂ ತಿಳಿಯಪಡಿಸಲು. ರಿವೆಂಜ್ ಯಾರಾದರೂ ನಿಮಗೆ ನೋವುಂಟು ಮಾಡಿದ್ದಕ್ಕಾಗಿ ಅವರಿಗೆ ನೋವುಂಟು ಮಾಡುವ ಕ್ರಿಯೆ. ರೈಸ್ ಒಂದು ರೀತಿಯ ಧಾನ್ಯ, ಪ್ರಪಂಚದ ಅನೇಕ ಭಾಗಗಳಲ್ಲಿ ಪ್ರಮುಖ ಆಹಾರ, ಅಕ್ಕಿ. ರಿಚಸ್ ದೊಡ್ಡ ಪ್ರಮಾಣದ ಹಣ ಅಥವಾ ಅಮೂಲ್ಯವಾದ ಆಸ್ತಿಗಳು. ರೈಟ್ಸ್ ಕಾನೂನು ಅಥವಾ ನೈತಿಕ ಹಕ್ಕುಗಳು. ರೈವಲ್ರಿ ಇಬ್ಬರು ಅಥವಾ ಹೆಚ್ಚಿನ ಜನರು ಅಥವಾ ಗುಂಪುಗಳ ನಡುವಿನ ಸ್ಪರ್ಧೆ. ರೋಡ್ಸ್ ವಾಹನಗಳು ಅಥವಾ ನಡೆಯಲು ಮಾಡಿದ ಮಾರ್ಗಗಳು. ರೋಮನ್ ಲಾ ಪ್ರಾಚೀನ ರೋಮ್ನ ಕಾನೂನು ವ್ಯವಸ್ಥೆ. ರೋಮನ್ಸ್ ಪ್ರಾಚೀನ ರೋಮ್ನ ಜನರು. ರೋಸ್ ಮೇಲೇರಿತು ಅಥವಾ ಹೆಚ್ಚಾಯಿತು. ರೌಂಡ್ ಹೆಡೆಡ್ ದುಂಡಾದ ಆಕಾರದ ತಲೆಯನ್ನು ಹೊಂದಿರುವುದು. ರೂಯಿನ್ಸ್ ನಾಶವಾದ ಅಥವಾ ಕೊಳೆತ ಯಾವುದಾದರೊಂದರ ಅವಶೇಷಗಳು. ರೂಲ್ಡ್ ಆಳಿದರು ಅಥವಾ ನಿಯಂತ್ರಿಸಿದರು. ರೂಲಿಂಗ್ ಆಳು ಅಥವಾ ನಿಯಂತ್ರಿಸುವ. ಸೇಕ್ರೆಡ್ ಪವಿತ್ರ ಅಥವಾ ಬಹಳ ಗೌರವಾನ್ವಿತ. ಸಮ್ಮು ರಮಡ್ ಒಬ್ಬ ಪ್ರಸಿದ್ಧ ಪ್ರಾಚೀನ ಅಸ್ಸೀರಿಯನ್ ರಾಣಿ. ಸರ್ದಾನಪಲಸ್ ಒಬ್ಬ ಪ್ರಾಚೀನ ಅಸ್ಸೀರಿಯನ್ ರಾಜ. ಸ್ಕಾಲರ್ಸ್ ಹೆಚ್ಚು ಅಧ್ಯಯನ ಮಾಡುವ ಮತ್ತು ಬಹಳಷ್ಟು ತಿಳಿದಿರುವ ಜನರು. ಸೈನ್ಸ್ ನೈಸರ್ಗಿಕ ಮತ್ತು ಭೌತಿಕ ಪ್ರಪಂಚದ ಅಧ್ಯಯನ. ಸ್ಕ್ರಿಪ್ಟ್ ಬರವಣಿಗೆಯ ವ್ಯವಸ್ಥೆ. ಸ್ಕಲ್ಪ್ಚರ್ 3 ಆಯಾಮದ ರೂಪಗಳನ್ನು ಮಾಡುವ ಕಲೆ. ಸೀ ರೂಟ್ ಸಮುದ್ರದ ಮೂಲಕ ಒಂದು ಮಾರ್ಗ. ಸೀಸನ್
ನಿರ್ದಿಷ್ಟ ಹವಾಮಾನದೊಂದಿಗೆ ವರ್ಷದ ಒಂದು ಅವಧಿ. ಸೆಕ್ಷನ್ಸ್ ಭಾಗಗಳು ಅಥವಾ ವಿಭಾಗಗಳು. ಸೆಮಿಟೀಸ್ ಸೆಮಿಟಿಕ್ ಭಾಷೆಗಳನ್ನು ಮಾತನಾಡುವ ಜನರ ಗುಂಪು. ಸೆನೇಟ್ ಒಂದು ಪ್ರಮುಖ ಆಡಳಿತ ಮಂಡಳಿ, ವಿಶೇಷವಾಗಿ ಪ್ರಾಚೀನ ರೋಮ್ನಲ್ಲಿ. 7 6ರ ನಂತರದ ಸಂಖ್ಯೆ 7. ಶಾಂಗ್ ಡೈನಾಸ್ಟಿ ಒಂದು ಪ್ರಸಿದ್ಧ ಪ್ರಾಚೀನ ಚೀನಿ ಆಡಳಿತ ಕುಟುಂಬ. ಶೆಫರ್ಡ್ ಕುರಿಗಳನ್ನು ನೋಡಿಕೊಳ್ಳುವ ವ್ಯಕ್ತಿ. ಶೆಫರ್ಡ್ಸ್ ಕುರಿಗಳನ್ನು ನೋಡಿಕೊಳ್ಳುವ ಜನರು. ಶೋಲ್ಡರ್ಡ್ ಒಂದು ಜವಾಬ್ದಾರಿ ಅಥವಾ ಹೊರೆಯನ್ನು ಹೊತ್ತರು. ಸಿಸಿಲಿ ಮೆಡಿಟರೇನಿಯನ್ ಸಮುದ್ರದಲ್ಲಿನ ಒಂದು ದೊಡ್ಡ ದ್ವೀಪ, ಇಟಲಿಯ ದಕ್ಷಿಣಕ್ಕೆ. ಸಿಗ್ನಿಫಿಕೆನ್ಸ್ ಮುಖ್ಯವಾಗಿರುವ ಗುಣ. ಸೈಲೆಂಟ್ ಯಾವುದೇ ಶಬ್ದ ಮಾಡದಿರುವುದು. ಸಿಲ್ಕ್ ರೇಷ್ಮೆ ಹುಳುಗಳಿಂದ ತಯಾರಿಸಿದ ನಯವಾದ ಹೊಳೆಯುವ ಬಟ್ಟೆ. ಸಿಲ್ಕ್ ವಾರ್ಮ್ ರೇರಿಂಗ್ ರೇಷ್ಮೆ ಉತ್ಪಾದಿಸಲು ರೇಷ್ಮೆ ಹುಳುಗಳನ್ನು ಸಾಕುವ ಪ್ರಕ್ರಿಯೆ. ಸಿಕ್ಸ್ತ್ 5ರ ನಂತರದ ಸಂಖ್ಯೆ 6. ಸ್ಲೇವರಿ ಜನರು ಇತರರಿಂದ ಒಡೆತನದಲ್ಲಿರುವ ಮತ್ತು ಕೆಲಸ ಮಾಡಲು ಬಲವಂತಪಡಿಸುವ ವ್ಯವಸ್ಥೆ. ಸ್ಲೇವ್ಸ್ ಇತರರಿಂದ ಒಡೆತನದಲ್ಲಿರುವ ಮತ್ತು ಕೆಲಸ ಮಾಡಲು ಬಲವಂತಪಡಿಸುವ ಜನರು. ಸ್ಲೀಪ್ ಮನಸ್ಸು ಮತ್ತು ದೇಹಕ್ಕೆ ನೈಸರ್ಗಿಕ ವಿಶ್ರಾಂತಿ ಸ್ಥಿತಿ. ಸ್ಲಿಪ್ಸ್ ಚಿಕ್ಕ ಕಾಗದದ ತುಂಡುಗಳು ಅಥವಾ ಜಾರುವ ಚಲನ. ಸ್ಮಾಲ್ ಚಿಕ್ಕ ಗಾತ್ರ ಅಥವಾ ಪ್ರಮಾಣದ. ಸ್ಮಿಯರ್ಡ್ ಯಾವುದಾದರೊಂದರ ಮೇಲೆ ಗಲೀಜು ಅಥವಾ ಎಣ್ಣೆಯುಕ್ತ ವಸ್ತುವನ್ನು ಹರಡಲಾಯಿತು. ಸೋಷಿಯಲ್ ಸಮಾಜಕ್ಕೆ ಅಥವಾ ಜನರು ಸಂವಹಿಸುವ ವಿಧಾನಕ್ಕೆ ಸಂಬಂಧಿಸಿದ್ದು. ಸೋಷಿಯಲ್ ಸೈಂಟಿಸ್ಟ್ ಮಾನವ ಸಮಾಜ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ಜನರು. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಸಮಾಜವನ್ನು ವಿವಿಧ ಹಂತಗಳು ಅಥವಾ ವರ್ಗಗಳಾಗಿ ವಿಂಗಡಿಸುವುದು. ಸೊಸೈಟಿ ಸಂಘಟಿತ ರೀತಿಯಲ್ಲಿ ಒಟ್ಟಾಗಿ ವಾಸಿಸುವ ಜನರ ದೊಡ್ಡ ಗುಂಪು. ಸಾಯಿಲ್ ಸಸ್ಯಗಳು ಬೆಳೆಯುವ ಭೂಮಿಯ ಮೇಲಿನ ಪದರ. ಸೋಲ್ಜರ್ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ವ್ಯಕ್ತಿ. ಸೋಲ್ಜರ್ಸ್ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಜನರು. ಸಾರೋ ಆಳವಾದ ದುಃಖದ ಭಾವನೆ. ಸ್ಪೇನ್ ಯುರೋಪಿನಲ್ಲಿನ ಒಂದು ದೇಶ. ಸ್ಪ್ಯಾನ್ ಯಾವುದಾದರೂ ಒಂದು ಅವಧಿಯ ಉದ್ದ. ಸ್ಪೇರ್ಡ್ ಯಾರಿಗಾದರೂ ಹಾನಿ ಮಾಡದಿರಲು ಅಥವಾ ಶಿಕ್ಷಿಸದಿರಲು ನಿರ್ಧರಿಸಿದರು. 8  1  2 3 4 5 6 7 8  9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ಸ್ಪಾರ್ಟಕಸ್ ಒಬ್ಬ ಪ್ರಸಿದ್ಧ ಪ್ರಾಚೀನ ರೋಮನ್ ಗ್ಲಾಡಿಯೇಟರ್ ಮತ್ತು ಗುಲಾಮರ ನಾಯಕ. ಸ್ಪೆಕ್ಟಾಟ್ರಸ್ ಒಂದು ಘಟನೆ, ಆಟ ಅಥವಾ ಪ್ರದರ್ಶನವನ್ನು ನೋಡುವ ಜನರು. ಸ್ಪಿರಿಟ್ ಒಬ್ಬ ವ್ಯಕ್ತಿಯ ಭೌತಿಕವಲ್ಲದ ಭಾಗ ಅಥವಾ ಭಾವನೆ. ಸ್ಪಾಯ್ಲ್ಸ್ ಯುದ್ಧದಲ್ಲಿ ಶತ್ರುವಿನಿಂದ ವಶಪಡಿಸಿಕೊಂಡ ಸರಕುಗಳು ಅಥವಾ ಆಸ್ತಿ. ಸ್ಪಾಟೆಡ್ ಯಾವುದನ್ನಾದರೂ ನೋಡಿದರು ಅಥವಾ ಗಮನಿಸಿದರು. ಸ್ಪ್ರೆಡ್ ದೊಡ್ಡ ಪ್ರದೇಶದ ಮೇಲೆ ವಿಸ್ತರಿಸಿದ. ಸ್ಟಾರ್ಸ್ ರಾತ್ರಿ ಆಕಾಶದಲ್ಲಿ ಬೆಳಕಿನ ಬಿಂದುಗಳಾಗಿ ಕಾಣುವ ಆಕಾಶಕಾಯಗಳು. ಸ್ಟೇಟ್ ಒಂದು ದೇಶ ಅಥವಾ ದೇಶದೊಳಗಿನ ಪ್ರಮುಖ ವಿಭಾಗ. ಸ್ಟೇಟ್ಸ್ ದೇಶಗಳು ಅಥವಾ ದೇಶದೊಳಗಿನ ಪ್ರಮುಖ ವಿಭಾಗಗಳು. ಸ್ಟೆಪ್ಡ್ ಒಂದು ಹೆಜ್ಜೆ ಇಟ್ಟರು ಅಥವಾ ಚಿಕ್ಕ ದೂರ ಚಲಿಸಿದರು. ಸ್ಟೋನ್ ಗಟ್ಟಿಯಾದ ಘನ ಖನಿಜ ವಸ್ತು. ಸ್ಟೋರಿ ಘಟನೆಗಳ ನಿರೂಪಣೆ. ಸ್ಟ್ರೆಂಥೆನ್ಡ್ ಬಲಪಡಿಸಲಾಯಿತು. ಸ್ಟ್ರೆಚ್ಡ್ ಅದರ ಪೂರ್ಣ ಉದ್ದಕ್ಕೆ ವಿಸ್ತರಿಸಲಾಯಿತು ಅಥವಾ ಎಳೆಯಲಾಯಿತು. ಸ್ಟ್ರಾಂಗ್ ದೊಡ್ಡ ಶಕ್ತಿ ಅಥವಾ ಬಲವನ್ನು ಹೊಂದಿರುವುದು. ಸ್ಟ್ರಗಲ್ ಒಂದು ಕಷ್ಟಕರ ಪ್ರಯತ್ನ ಅಥವಾ ಹೋರಾಟ. ಸಕ್ಸೀಡೆಡ್ ಅಪೇಕ್ಷಿತ ಗುರಿ ಅಥವಾ ಫಲಿತಾಂಶವನ್ನು ಸಾಧಿಸಿದರು. ಸಕ್ಸೆಸ್ ಒಂದು ಉದ್ದೇಶ ಅಥವಾ ಗುರಿಯ ಸಾಧನೆ. ಸಕಮ್ ಉತ್ತಮ ಶಕ್ತಿ ಅಥವಾ ಒತ್ತಡಕ್ಕೆ ಮಣಿಯುವುದು. ಸಮ್ಮರ್ ಮೆಸೊಪೊಟೋಮಿಯಾದಲ್ಲಿನ ಒಂದು ಪ್ರಾಚೀನ ನಾಗರಿಕತೆ. ಸುಮೇರಿಯನ್ಸ್ ಸುಮೇರ್ ಪ್ರಾಚೀನ ನಾಗರಿಕತೆಯ ಜನರು. ಸನ್ ಸೂರ್ಯ ಭೂಮಿಯು ಸುತ್ತುವ ನಕ್ಷತ್ರ, ಬೆಳಕು ಮತ್ತು ಶಾಖವನ್ನು ಒದಗಿಸುತ್ತದೆ. ಸನ್ ಗಾಡ್ ಸೂರ್ಯನನ್ನು ಪ್ರತಿನಿಧಿಸುವ ದೇವರು. ಸನ್ ಟೆಂಪಲ್ ಸೂರ್ಯನಿಗೆ ಮೀಸಲಾದ ದೇವಾಲಯ. ಸಪ್ರೆಸ್ಡ್ ಏನನ್ನಾದರೂ ತಿಳಿಯಪಡಿಸುವುದರಿಂದ ಅಥವಾ ವ್ಯಕ್ತಪಡಿಸುವುದರಿಂದ ತಡೆಯಲಾಯಿತು. ಸುಪ್ರೀಂ ಶ್ರೇಣಿ ಅಥವಾ ಅಧಿಕಾರದಲ್ಲಿ ಅತ್ಯುನ್ನತ. ಸರ್ಪ್ರೈಸಿಂಗ್ ಆಶ್ಚರ್ಯವನ್ನುಂಟು ಮಾಡುವ ಅಥವಾ ಅನಿರೀಕ್ಷಿತ. ಸರ್ವೈವ್ಡ್ ಬದುಕಲು ಅಥವಾ ಅಸ್ತಿತ್ವದಲ್ಲಿರಲು ಮುಂದುವರಿಯಿತು. ಸ್ವೇಡ್ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿತು ಅಥವಾ ಪ್ರಭಾವಿತವಾಯಿತು. ಸ್ವಾರ್ಡ್ಸ್ ಉದ್ದನೆಯ ಲೋಹದ ಬ್ಲೇಡ್ ಹೊಂದಿರುವ ಆಯುಧಗಳು. ಸಿಂಬಲ್ ಇನ್ನೊಂದನ್ನು ಪ್ರತಿನಿಧಿಸುವ ಅಥವಾ
ಸೂಚಿಸುವ ಒಂದು ವಸ್ತು. ಸಿಂಬಾಲಿಕ್, ಇನ್ನೊಂದನ್ನು ಪ್ರತಿನಿಧಿಸುವ. ಸಿಸ್ಟಮ್, ವ್ಯವಸ್ಥೆ. ಟ್ಯಾಲೆಂಟ್, ನೈಸರ್ಗಿಕ ಯೋಗ್ಯತೆ ಅಥವಾ ಕೌಶಲ್ಯ. ಟ್ಯಾಕ್ಸಸ್, ತೆರಿಗೆಗಳು, ಜನರು ಅಥವಾ ವ್ಯವಹಾರಗಳು ಸರ್ಕಾರಕ್ಕೆ ಪಾವತಿಸಬೇಕಾದ ಹಣ. ಟೀಚರ್, ಶಿಕ್ಷಕ, ಕಲಿಸುವ ವ್ಯಕ್ತಿ. ಟೆಂಪಲ್, ದೇವಸ್ಥಾನ, ಧಾರ್ಮಿಕ ಪೂಜೆಗಾಗಿ ಬಳಸುವ ಕಟ್ಟಡ. ಟೆಂಪಲ್ಸ್, ದೇವಾಲಯಗಳು, ಧಾರ್ಮಿಕ ಪೂಜೆಗಾಗಿ ಬಳಸುವ ಕಟ್ಟಡಗಳು. ಟೆನಾಚ್, ಒಂದು ಹೆಸರು. ಟೆನಾಚ್ಲಾಂಟಾನ್ ನ ಭಾಗ. ಟೆನಾಚ್ಕ, ಟೆನಾಚ್ಲಾಂಟಾನ್ಗೆ ಸಂಬಂಧಿಸಿದ ಜನರು. ಟೆನಾಚ್ಟಿಟ್ಲನ್, ಒಂದು ದೊಡ್ಡ ಪ್ರಾಚೀನ ಆಬ್ಜೆಕ್ಟ್ ನಗರ. ಟೆರೆಸ್ಟ್ ಲ್ಯಾಂಡ್, ಕೃಷಿಗಾಗಿ ಬೆಟ್ಟದ ಇಳಿಜಾರಿನಲ್ಲಿ ಸಮತಟ್ಟಾದ ಹಂತಗಳಾಗಿ ರೂಪಿಸಲಾದ ಭೂಮಿ. ಟೆಸ್ಟಿಮೆಂಟ್, ಒಂದು ಇಚ್ಛಾಪಾತ್ರ ಅಥವಾ ಯಾವುದಾದರೊಂದರ ಪುರಾವೆ. ಟೆಸ್ಟಿಮನ್, ಔಪಚಾರಿಕ ಹೇಳಿಕೆ ಅಥವಾ ಪುರಾವೆ. ಟೆಕ್ಸ್ಕೊಕೊ, ಪ್ರಾಚೀನ ಮೆಕ್ಸಿಕೋದಲ್ಲಿನ ಒಂದು ಸರೋವರ. ಟೆನೊಚ್ಟ್ಲಾಂಟಾನ್ ಅನ್ನು ಅಲ್ಲಿ ನಿರ್ಮಿಸಲಾಗಿತ್ತು. ಥೀಬ್ಸ್, ಈಜಿಪ್ಟ್ ಅಥವಾ ಗ್ರೀಸ್ನಲ್ಲಿನ ಒಂದು ಪ್ರಾಚೀನ ನಗರ. ಥಿನ್, ದಪ್ಪವಲ್ಲ, ತೆಳುವಾದ. 1000, 1000 ಸಂಖ್ಯೆ. ಟೈಗ್ರಿಸ್, ಪಶ್ಚಿಮ ಏಷ್ಯಾದ ಒಂದು ಪ್ರಮುಖ ನದಿ. ಟೈಮ್, ಸಮಯ. ಟೈಟಲ್, ಒಬ್ಬ ವ್ಯಕ್ತಿಯ ಕೆಲಸ ಅಥವಾ ಸ್ಥಾನವನ್ನು ವಿವರಿಸುವ ಹೆಸರು. ಟಾಂಬ್ಸ್, ಸತ್ತ ದೇಹಗಳನ್ನು ಸಮಾಧಿ ಮಾಡುವ ಸ್ಥಳಗಳು, ಸಾಮಾನ್ಯವಾಗಿ ಸ್ಮಾರಕಗಳೊಂದಿಗೆ. ಟುಕ್ ಪ್ಲೇಸ್, ನಡೆಯಿತು ಅಥವಾ ಸಂಭವಿಸಿತು. ಟೂತ್, ಹಲ್ಲು, ಅಗಿಯಲು ಬಾಯಿಯಲ್ಲಿರುವ ಗಟ್ಟಿಯಾದ ಮೂಳೆಯಂತಹ ರಚನೆ. ಟವರ್ಸ್, ಎತ್ತರದ ಕಿರಿದಾದ ರಚನೆಗಳು ಅಥವಾ ಕಟ್ಟಡಗಳು. ಟವರ್ಸ್ ಆಫ್ ಬ್ಯಾಬಲ್, ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಒಂದು ಪೌರಾಣಿಕ ಎತ್ತರದ ಗೋಪುರ. ಟೌನ್, ಜನರು ವಾಸಿಸುವ ಸ್ಥಳ, ನಗರಕ್ಕಿಂತ ಚಿಕ್ಕದು ಆದರೆ ಹಳ್ಳಿಗಿಂತ ದೊಡ್ಡದು. ಟ್ರೇಡರ್ಸ್, ಸರಕುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಜನರು. ಟ್ರೆಡಿಷನ್, ತಲೆಮಾರುಗಳ ಮೂಲಕ ರವಾನೆಯಾಗುವ ಒಂದು ನಂಬಿಕೆ ಅಥವಾ ಸಂಪ್ರದಾಯ. ಟ್ರಾನ್ಸ್ಫಾರ್ಮ್, ರೂಪ ಅಥವಾ ನೋಟದಲ್ಲಿ ಸಂಪೂರ್ಣವಾಗಿ ಬದಲಾಯಿಸಲು. ಟ್ರಾನ್ಸ್ಫಾರ್ಮ್ಡ್, ರೂಪಾಂತರಗೊಂಡಿದೆ. ಟ್ರೀಸ್, ಮರಗಳು, ಕಾಂಡ ಮತ್ತು ಕೊಂಬೆಗಳನ್ನು ಹೊಂದಿರುವ ಎತ್ತರದ ಸಸ್ಯಗಳು. ಟ್ರೈಬ್, ಸಾಮಾನ್ಯವಾಗಿ ಸಾಮಾನ್ಯ ಸಂಸ್ಕೃತಿ ಮತ್ತು ವಂಶಾವಳಿಯನ್ನು ಹೊಂದಿರುವ ಜನರ ಗುಂಪು. ಟ್ರೈಬ್ಯೂನ್ಸ್, ಪ್ರಾಚೀನ ರೋಮ್ನಲ್ಲಿ ಸಾಮಾನ್ಯ ಜನರ ಹಕ್ಕುಗಳನ್ನು ರಕ್ಷಿಸಿದ ಚುನಾಯಿತಿ ಅಧಿಕಾರಿಗಳು. ಟ್ರೈಡ್, ಏನನ್ನಾದರೂ ಮಾಡಲು ಪ್ರಯತ್ನಿಸಿದರು. ಅನ್ಪ್ರೆಡಿಕ್ಟಬಲ್, ಮುಂಚಿತವಾಗಿ ಊಹಿಸಲು ಅಥವಾ ತಿಳಿಯಲು ಸಾಧ್ಯವಿಲ್ಲ. ಟರ್ಕ್ಸ್, ಟರ್ಕಿಯ ಜನರು. ಅಪ್ಪರ್ ಕ್ಲಾಸ್, ಅತ್ಯುನ್ನತ ಸಾಮಾಜಿಕ ವರ್ಗ, ಸಾಮಾನ್ಯವಾಗಿ ಶ್ರೀಮಂತ. ಯೂಸ್ಲೆಸ್, ಯಾವುದೇ ಉದ್ದೇಶವನ್ನು ಪೂರೈಸುವುದಿಲ್ಲ, ಉಪಯೋಗವಿಲ್ಲದೆ.
ವ್ಯಾಲಿ, ಬೆಟ್ಟಗಳು ಅಥವಾ ಪರ್ವತಗಳ ನಡುವಿನ ಕೆಳ ಪ್ರದೇಶ. ವಿಕ್ಟೋರಿಯಸ್, ವಿಜಯವನ್ನು ಗಳಿಸಿದ. ವೀಡ್, ಏನನ್ನಾದರೂ ಸಾಧಿಸಲು ಯಾರೊಂದಿಗಾದರೂ ಉತ್ಸಾಹದಿಂದ ಸ್ಪರ್ಧಿಸಿದರು. ವೈಲೇಷನ್, ಕಾನೂನು ಅಥವಾ ನಿಯಮವನ್ನು ಮುರಿಯುವ ಕ್ರಿಯೆ. ವಾಲ್ಸ್, ಗೋಡೆಗಳು, ಒಂದು ಪ್ರದೇಶವನ್ನು ಸುತ್ತುವರಿದ ಘನವಾದ ನೇರ ರಚನೆಗಳು. ವಾಂಡರಿಂಗ್, ನಿಗದಿತ ಮಾರ್ಗವಿಲ್ಲದೆ ಸುತ್ತಾಡುವುದು. ವಾರ್, ಯುದ್ಧ. ವಾರ್ಡ್ ಆಫ್, ಹಾನಿಕಾರಕ ಏನನ್ನಾದರೂ ಹತ್ತಿರ ಬರದಂತೆ ತಡೆಯಲು. ವಾಟರ್, ನೀರು. ವೇಸ್, ಏನನ್ನಾದರೂ ಮಾಡುವ ವಿಧಾನಗಳು ಅಥವಾ ಸಾಧನಗಳು. ವೆಲ್ತ್, ದೊಡ್ಡ ಪ್ರಮಾಣದ ಅಮೂಲ್ಯವಾದ ಆಸ್ತಿಗಳು ಅಥವಾ ಹಣ. ವೆಲ್ದಿ, ಬಹಳಷ್ಟು ಹಣ ಮತ್ತು ಆಸ್ತಿಗಳನ್ನು ಹೊಂದಿರುವ. ವೇರ್, ನಿಮ್ಮ ದೇಹದ ಮೇಲೆ ಬಟ್ಟೆ ಅಥವಾ ಪರಿಕರಗಳನ್ನು ಧರಿಸುವುದು. ವೆಲ್ಸ್, ಬಾವಿಗಳು, ನೀರು ಪಡೆಯಲು ನೆಲದಲ್ಲಿ ಅಗೆದ ಆಳವಾದ ರಂಧ್ರಗಳು. ವೆಸ್ಟ್ ಏಷ್ಯನ್, ಏಷ್ಯಾದ ಪಶ್ಚಿಮ ಭಾಗದಿಂದ ಅಥವಾ ಸಂಬಂಧಿಸಿದ. ವೈಲ್ಡರ್ನೆಸ್, ಕೃಷಿಯಾಗದ ನಿರ್ಜನ ಮತ್ತು ಆತಿಥ್ಯ ನೀಡುವ ಪ್ರದೇಶ. ವಿಮೆನ್, ಮಹಿಳೆಯರು. ವಂಡರ್ಸ್, ಮೆಚ್ಚುಗೆ ಅಥವಾ ಆಶ್ಚರ್ಯವನ್ನು ಉಂಟುಮಾಡುವ ವಿಷಯಗಳು. ವರ್ಕ್, ಕೆಲಸ, ಗುರಿಯತ್ತ ನಿರ್ದೇಶಿಸಿದ ಪ್ರಯತ್ನ ಅಥವಾ ಚಟುವಟಿಕೆ. ವರ್ಕರ್ಸ್, ಕೆಲಸ ಮಾಡುವ ಜನರು. ವರ್ಲ್ಡ್, ಭೂಮಿ ಮತ್ತು ಅದರ ಮೇಲಿನ ಎಲ್ಲ ಜೀವ. ವರ್ಲ್ಡ್ ವೈಡ್, ಪ್ರಪಂಚದಾದ್ಯಂತ ನಡೆಯುವುದು ಅಥವಾ ಅಸ್ತಿತ್ವದಲ್ಲಿರುವುದು. ವರ್ಷಿಪ್, ಧಾರ್ಮಿಕ ಭಕ್ತಿ ಮತ್ತು ಗೌರವವನ್ನು ತೋರಿಸಲು. ವ್ರ್ಯಾಪ್ಡ್, ವಸ್ತುವಿನಲ್ಲಿ ಸುತ್ತುವರೆಯಲಾಯಿತು ಅಥವಾ ಆವರಿಸಲಾಯಿತು. ವ್ರೆಸ್ಟ್ಲರ್ಸ್, ಕ್ರೀಡೆಯಾಗಿ ಕುಸ್ತಿಯಲ್ಲಿ ತೊಡಗಿರುವ ಜನರು. ರೈಟಿಂಗ್, ಮೇಲ್ಮೈಯಲ್ಲಿ ಅಕ್ಷರಗಳು ಅಥವಾ ಪದಗಳನ್ನು ರೂಪಿಸುವ ಕ್ರಿಯೆ. ರೈಟಿಂಗ್ಸ್, ಪುಸ್ತಕಗಳು, ಲೇಖನಗಳು ಅಥವಾ ಇತರ ಲಿಖಿತ ಕೃತಿಗಳು. ಯುಕಟನ್, ಮಧ್ಯ ಅಮೆರಿಕಾದಲ್ಲಿನ ಒಂದು ಪರ್ಯಾಯ ದ್ವೀಪ, ಪ್ರಾಚೀನ ಮಾಯಾ ನಗರಗಳಿಗೆ ನೆಲೆಯಾಗಿದೆ. ಯುಕಟೆಕ್, ಕೆಲವು ಮಾಯಾ ಜನರು ಮಾತನಾಡುವ ಭಾಷೆ. ಜಿಗುರತ್ಸ್, ಮೆಸೊಪೊಟೇಮಿಯಾದ ಮೆಟ್ಟಿಲುಗಳಿರುವ ದೇವಸ್ಥಾನಗಳು.